ಪ್ರೀವಿಯಸ್ ಟ್ರೆಂಡ್ ನನಗೆ ಅಪ್ ಇತ್ತು. ರಿಟ್ರೆಸ್ಮೆಂಟ್ ಅಲ್ಲಿ ಹ್ಯಾಮರ್ ಕ್ರಿಯೇಟ್ ಆದಾಗ ಅಲ್ಲಿಂದ ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನಾವು ಯಾಕೆ ಕಲಿಬೇಕು ಅಂತ ಹೇಳ್ಬಿಟ್ಟು ಓಪನ್ ಹೈ ಲೋ ಕ್ಲೋಸ್ ಕಂಬೈನ್ ಮಾಡಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಬುಲ್ಲಿಶ್ ಕ್ಯಾಂಡಲ್ ನ ಯಾವ ಬೇಸ್ ಮೇಲೆ ನಾವು ಕರೀತೀವಿ, ಬೇರಿಶ್ ಕ್ಯಾಂಡಲ್ ಗೆ ಏನೆಲ್ಲ ಫಾರ್ಮೇಷನ್ ಆಗಬೇಕು. ಸೊ ಈಗ ಕ್ಯಾಂಡಲ್ಸ್ಟಿಕ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಲೈನ್ ಚಾರ್ಟ್ಸ್, ಬಾರ್ ಚಾರ್ಟ್ಸ್, ಐಕಾನಶಿ, ರಿಂಗ್ ಕೋನ್ ಏನ್ ಮೇಜರ್ ಪ್ಯಾಟರ್ನ್ಸ್ ಎಂಟೈರ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಸೊ ಇಂದಿನ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಜೆರೋದಾನಲ್ಲಿ ಈ ಟೂಲ್ಸ್ನ ಹೇಗೆ ಯೂಸ್ ಮಾಡೋದು, ಟೈಮ್ ಫ್ರೇಮ್ಸ್ನ ಹೇಗೆ ಯೂಸ್ ಮಾಡೋದು, ಇಂಡಿಕೇಟರ್ಸ್ ಹೇಗೆ ಅಪ್ಲೈ ಮಾಡೋದು, ಡಿಫ್ರೆಂಟ್ ಆರ್ಡರ್ಸ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಆಗಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ನ ಕಲಿಯೋಕ್ಕೆ ನಮಗೊಂದಷ್ಟು ನಾಲೆಜ್ ಅಂತ ರಿಕ್ವೈರ್ಮೆಂಟ್ ಇರುತ್ತೆ. ಬೇಸಿಕಲಿ ಪ್ರೈಸ್ ಮತ್ತು ವಾಲ್ಯೂಮ್ ಬಗ್ಗೆ ನಾವು ತಿಳ್ಕೊಬೇಕಾಗಿರುತ್ತೆ. ಅಂದರೆ ಪ್ರೈಸ್ನ ಹೇಗೆ ಸ್ಟಡಿ ಮಾಡೋದು ಮತ್ತು ವಾಲ್ಯೂಮ್ನ ಹೇಗೆ ಸ್ಟಡಿ ಮಾಡೋದು, ಇವೆರಡನ್ನ ಕಂಬೈನ್ ಮಾಡಿದ್ರೆ ನಮ್ಗೆ ಸಿಗೋದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋ ಕಾನ್ಸೆಪ್ಟು. ಈಗ ಪ್ರೈಸ್ ಮತ್ತು ವಾಲ್ಯೂಮ್ನ ಕಂಬೈನ್ ಮಾಡಿದಾಗ ಆ ಚಾರ್ಟ್ ಪ್ಯಾಟರ್ನ್ಸ್, ಇಂಡಿಕೇಟರ್ಸ್ ಅಂಡ್ ಕೆಲವು ಥಿರೀಸ್ ಅಂತ ಬರುತ್ತೆ, ಬೇಸಿಕಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಬರುತ್ತೆ. ಸೊ ಇವೆಲ್ಲ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರೈಸ್ನ ಅಪ್ ಮತ್ತು ಡೌನ್ ಟ್ರೆಂಡ್ನ ಪ್ರಿಡಿಕ್ಟ್ ಮಾಡೋಕ್ಕೆ. ಯಾವಾಗ ಮಾರ್ಕೆಟ್ ಸೈಡ್ ವೇಸ್ ಆಕ್ಷನ್ ಹೋಗುತ್ತೆ ಅಥವಾ ಅಕ್ಯುಮುಲೇಷನ್ ಹೋಗುತ್ತೆ, ಯಾವಾಗ ಅಪ್ ಟ್ರೆಂಡ್ ಹೋಗುತ್ತೆ, ಯಾವಾಗ ಡೌನ್ ಟ್ರೆಂಡ್ ಹೋಗುತ್ತೆ, ನಾನು ಎಲ್ಲಿ ಬೈ ಮಾಡಬೇಕು, ನಾನು ಎಲ್ಲಿ ನನ್ನನ್ನು ನಾನು ಫ್ರೀ ಕ್ಯಾಶ್ ಇಟ್ಕೊಂಡು ಹೋಲ್ಡ್ ಮಾಡ್ಕೋಬೇಕು. ಸೊ ಪ್ರತಿಯೊಂದನ್ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಪ್ರಿಡಿಕ್ಟ್ ಮಾಡ್ಬೋದು ಸ್ಟಾಕ್ ಪ್ರೈಸಸ್ನ. ಸೊ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಫಸ್ಟ್ ಸ್ಟೆಪ್ ಬಂದು ಕ್ಯಾಂಡಲ್ಸ್ಟಿಕ್ನ ತಿಳ್ಕೊಂತೀವಿ, ಅಫ್ಕೋರ್ಸ್ ಇಂಡಿಕೇಟರ್ಸ್ನ ಮತ್ತೆ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನಾವೇನು ತಿಳ್ಕೊಂತೀವಿ ಅಂತಂದ್ರೆ ಚಾರ್ಟ್ ಪ್ಯಾಟರ್ನ್ಸ್, ಅದಾದ್ಮೇಲೆ ನೆಕ್ಸ್ಟ್ ಟ್ರೆಂಡ್ ಅನಾಲಿಸಿಸ್ನ ಅಂತ ಹೋಗ್ತೀವಿ. ಸೊ ಸ್ಟೆಪ್ 1 ನಾವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ತರ ಬುಲ್ಲಿಶ್ ಮತ್ತೆ ಬೇರಿಶ್ ಮತ್ತೆ ಇಂಡಿಯೇಷನ್ ಕ್ಯಾಂಡಲ್, ಡೋಜಿ ಕ್ಯಾಂಡಲ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದಷ್ಟು ಟೈಪ್ಸ್ ಅಂತ ಬರುತ್ತೆ, ಸಿಂಗಲ್, ಡಬಲ್, ಟ್ರಿಪಲ್ ಅಂತ. ಅದು ನಾನು ಒಂದು ಡಿಟೇಲ್ಡ್ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೇನೆ. ಸೊ ಈಗ ನಾವು ಕ್ಯಾಂಡಲ್ ಅಂದ್ರೆ ಏನು, ಯಾಕೆ ಕ್ಯಾಂಡಲ್ನ ಯೂಸ್ ಮಾಡಬೇಕು, ಲೈನ್ ಚಾರ್ಟ್ಸ್ ಅಂತ ಇದೆ, ಬಾರ್ ಚಾರ್ಟ್ಸ್ ಅಂತ ಇದೆ, ಬಾರ್ ಚಾರ್ಟ್ಸ್, ಲೈನ್ ಚಾರ್ಟ್ಸ್ ಇವೆಲ್ಲ ಹೊರತುಪಡಿಸಿ ಯಾಕೆ ನಾವು ಈ ತರ ಒಂದು ಕ್ಯಾಂಡಲ್ ಸ್ಟಿಕ್ ನ ಯೂಸ್ ಮಾಡ್ಬೇಕಂತ, ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಅದರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ ಈ ತರ ಫಾರ್ಮೇಶನ್ ಆಗೋಕ್ಕೆ ರೂಲ್ಸ್ ಏನು, ಅಂದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ನ ಯಾವ ಬೇಸ್ ಮೇಲೆ ನಾವು ಕರಿತೀವಿ, ಬೇರಿಶ್ ಕ್ಯಾಂಡಲ್ಗೆ ಏನೆಲ್ಲ ಫಾರ್ಮೇಶನ್ ಆಗಬೇಕು, ಮತ್ತೆ ಒಂದು ಡೋಜಿ ಫಾರ್ಮೇಶನ್ ಅಂದ್ರೆ ಒಂದು ಇಂಡಿಯೇಷನ್ ಫಾರ್ಮೇಶನ್ ಆಗುವಾಗ ಯಾವ ತರ ನಾವು ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಮಾಡ್ಬೇಕಂತ ಡೀಟೇಲ್ಡ್ ಆಗಿ ಒನ್ ಬೈ ಒನ್ ತಿಳ್ಕೊಂತ ಹೋಗೋಣ. ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾಂಡಲ್ಸ್ಟಿಕ್ ಚಾರ್ಟ್ಸ್ ಅಂಡ್ ದ ಲ್ಯಾಂಗ್ವೇಜ್ ಆಫ್ ದ ಮಾರ್ಕೆಟ್ ಎಮೋಷನ್ ಅಂತ ಕರೀತಾರೆ. ಅಂದ್ರೆ ಮಾರ್ಕೆಟ್ ಅಪ್ ಮತ್ತೆ ಡೌನ್ ಹೋಗಿ ಕ್ಯಾಂಡಲ್ಸ್ಟಿಕ್ ಯಾವ ತರ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ನಾವು ಒಂದು 2 ಮಿನಿಟ್ಸ್, ಓಕೆನಾ, 2 ಮಿನಿಟ್ಸ್ ನಾವು ಕ್ವಿಕ್ ಥಿಯರಿ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಕ್ಯಾಂಡಲ್ಸ್ಟಿಕ್ ಅಂದ್ರೆ ಏನು, ಫಾರ್ಮೇಶನ್ ಏನು, ಹೇಗಾಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ನಾವು ಇಂಟ್ರೊಡಕ್ಷನ್ ಟು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಂಡಲ್ಸ್ಟಿಕ್, ಅಂದ್ರೆ ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್ ಆಗಿ ಏನೆಲ್ಲ ರೂಲ್ಸ್ ಇದೆ, ಅಂಡ್ ಇಂಟರ್ಪ್ರಿಟಿಂಗ್ ದ ಬುಲ್ಲಿಶ್ ಮತ್ತೆ ಬೇರಿಶ್, ಅಂದ್ರೆ ಬುಲ್ಲಿಶ್ ಮತ್ತೆ ಬೇರಿಶ್ ಕ್ಯಾಂಡಲ್ಸ್ಟಿಕ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ತಿಳ್ಕೊಂತ ಹೋಗೋಣ. ಇಂಟ್ರೊಡಕ್ಷನ್ ಅಲ್ಲಿ ಬಂದಾಗ ಸ್ನೇಹಿತರೆ, ನಮ್ಗೆ ಇಲ್ಲಿ ಜಪಾನ್ ಅಲ್ಲಿ 18th ಸೆಂಚುರಿ, ಓಕೆನಾ. ಸೊ ಎಲ್ಲ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನಾವು ಯೂಸ್ ಮಾಡ್ತಿದ್ವಲ್ಲ, ಇದೆಲ್ಲ 18th ಸೆಂಚುರಿಯಲ್ಲಿ ಜಪಾನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಅಲ್ಲಿ ಬಂದು ರೈಸ್ ಟ್ರೇಡಿಂಗ್ ಮಾಡ್ತಿದ್ರು. ಸೊ ರೈಸ್ ಟ್ರೇಡಿಂಗ್ ಮಾಡುವಾಗ ಅವರು ಒಂದು ಪರ್ಟಿಕ್ಯುಲರ್ ಡೇ ಮತ್ತೆ ವೀಕ್ ಮತ್ತೆ ಮಂತ್ದು ಓಪನ್, ಹೈ, ಲೋ, ಕ್ಲೋಸ್, ಓಕೆನಾ, ಅಂದ್ರೆ ಆ ವೀಕ್ ಹೈ, ಆ ವೀಕ್ ಓಪನ್, ಹೈ, ಲೋ, ಕ್ಲೋಸ್ ಪ್ರೈಸಸ್ನ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊತಾ ಇದ್ರು. ಅದನ್ನ ನಾವು ಫಾರ್ಮೇಶನ್ ಮಾಡುವಾಗ ಒಂದು ಕ್ಯಾಂಡಲ್ ತರ ಫಾರ್ಮೇಶನ್ ಆಗುತ್ತೆ. ಓಪನ್, ಹೈ, ಲೋ, ಕ್ಲೋಸ್ನ ಕಂಬೈನ್ ಮಾಡಿದ್ರೆ ನಮ್ಗೆ ಒಂದು ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಇಫ್ ಇನ್ ಕೇಸು ಬೈಯಿಂಗ್ ಸೈಡ್ ಅಂದಾಗ ಓಪನಿಂಗ್ ಪ್ರೈಸ್ಗಿಂತ ಮೇಲ್ಗಡೆ ಕ್ಲೋಸಿಂಗ್ ಪ್ರೈಸ್ ಇದ್ದಾಗ ಅದು ಬೈ ಸೈಡ್ ಬರುತ್ತೆ. ಅದೇ ರೀತಿ ಸೆಲ್ ಸೈಡ್ ಅಂತ ಬಂದಾಗ ಓಪನಿಂಗ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಕೆಳಗಡೆ ಇದ್ದಾಗ ಅದು ಸೆಲ್ ಸೈಡ್ ಅಂತ ಫಾರ್ಮೇಶನ್ ಆಗುತ್ತೆ. ಆದ್ರೆ ಸ್ನೇಹಿತರೆ, ನಾನು ನಿಮ್ಗೊಂದು ಹೇಳಕ್ ಇಷ್ಟಪಡ್ತೇನೆ, ಇಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನಾವು ಯಾಕೆ ಕಲಿಬೇಕು ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ನಮಗೆ ಮೊದಲು ಈ ತರ ಒಂದು ಲೈನ್ ಚಾರ್ಟ್ಸ್ ಇತ್ತು, ಓಕೆನಾ. ಸ್ಟಾಕ್ ಮಾರ್ಕೆಟ್ ಈ ತರ ಒಂದು ಲೈನ್ ಚಾರ್ಟ್ಸ್ನ ಬೇಸ್ ಆಗಿ ಇಟ್ಕೊಂಡು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಪ್ರಾಕ್ಟಿಕಲ್ ಆಗಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಇನ್ನೊಂದು ನಮ್ಗೆ ಈ ತರ ಬಾರ್ ಚಾರ್ಟ್ ಇತ್ತು, ಓಕೆನಾ. ಸೊ ಈ ತರ ನಮಗೆ ಒಂದು ಬಾರ್ ಇರ್ತಿತ್ತು, ಓಕೆನಾ. ಸೊ ಈ ಬಾರ್ ಚಾರ್ಟ್ಸ್ ತುಂಬಾ ಡಿಫಿಕಲ್ಟಿ ಆಗ್ತಿತ್ತು ಜನರಿಗೆ ಅನಾಲಿಸಿಸ್ ಮಾಡಕ್ಕೆ. ನೆಕ್ಸ್ಟ್ ಬಂತು ಕ್ಯಾಂಡಲ್ಸ್ಟಿಕ್ ಫಾರ್ಮೇಶನ್, ಇದೊಂದು 3rd ಲೆವೆಲ್ ಆಫ್ ಅಪ್ಗ್ರೇಡೇಷನ್ ಅಂತಾನೆ ಕರಿಬಹುದು. ಸೊ ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ತುಂಬಾ ಅಡ್ವಾನ್ಸ್ಡ್ ಆಗಿ, ಅಂದ್ರೆ ಒಂದು ಮೋರ್ ಕ್ಲಾರಿಟಿ ಕೊಡುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ, ನಾಯ್ಸ್ನ ಎಲಿಮಿನೇಟ್ ಮಾಡುತ್ತೆ. ನಿಮ್ಗೆ ಒಂದು ನೀಟಾಗಿ ಗೊತ್ತಾಗುತ್ತೆ ನನಗೆ ಎಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗುತ್ತೆ, ಎಲ್ಲಿಂದ ಮಾರ್ಕೆಟ್ ಬೀಳತ್ತೆ ಅಂತ ಹೇಳ್ಬಿಟ್ಟು ನಮಗೆ ಡಿಟೇಲ್ಡ್ ಆಗಿ ಒಂದು ಹೆಲ್ಪ್ ಮಾಡುತ್ತೆ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಮೋರ್ ಕ್ಲಾರಿಟಿ ಕೊಡುತ್ತೆ ಮಾರ್ಕೆಟ್ ಅನಾಲಿಸಿಸ್ ಮಾಡಕ್ಕೆ. ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನ ಕ್ಯಾಂಡಲ್ಸ್ಟಿಕ್ ಚಾರ್ಟಿಂಗ್ ಬ್ಯಾಕ್ ಟು ದ 18th century ಆನ್ ಜಪಾನ್, ವೇರ್ ರೈಸ್ ಟ್ರೇಡರ್ಸ್ ವರ್ ಯೂಸ್ಡ್ ದಿಸ್ ಟೆಕ್ನಿಕ್ ಟು ಟ್ರೇಡ್ ಮಾರ್ಕೆಟ್ ಪ್ರೈಸಸ್ ಅಂತ ಹೇಳ್ಬಿಟ್ಟು. ಅಂದ್ರೆ 18ನೇ ಶತಮಾನದಲ್ಲಿ
ಜಪಾನಲ್ಲಿ ರೈಸ್ ಟ್ರೇಡರ್ಸ್ ಯೂಸ್ ಮಾಡಿದಂಥ ಒಂದು ಟೆಕ್ನಿಕ್ ಇದು. ಅವರು ಒಂದು ರೈಸ್ ಪ್ರೈಸಸ್ನ ಅಪ್ ಮತ್ತೆ ಡೌನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಷನ್ ಮಾಡಕ್ಕೆ. ಸೊ ಇದನ್ನ ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನಾವೇನ್ ಈಗ ಅರ್ಥ ಮಾಡ್ಕೊಂತಿದೀವಿ, ಇದನ್ನ ನಮ್ಗೆ ಡಿಟೇಲ್ಡ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆದ್ರೆ ಈ ಒಂದು ಅನಾಲಿಸಿಸ್ನ ಕೆಲವು ಡಿಕೇಡ್ಸ್ ಕಾಲ, ಲೆಟ್ಸ್ ನಿಯರ್ಲಿ ಒಂದು 20ರಿಂದ 30 ವರ್ಷಗಳ ಕಾಲ ಸ್ಟೀವ್ ನಿಸನ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತೆ ಇನ್ನ ಸುಮಾರು ಜನ ಅಮೆರಿಕನ್ ಕೆಲವು ರಿಸರ್ಚರ್ಸ್ ಅವ್ರೇನ್ ಮಾಡಿದಾರೆ ಅಂದ್ರೆ, ಜಪಾನ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಆ ಟೈಮಲ್ಲಿ 18th ಸೆಂಚುರಿ ಏನಾಗ್ತಿತ್ತು ಅಂದ್ರೆ, ಇದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬಾ ಆಗ್ತಿತ್ತು. ಅಂದ್ರೆ ಅಮೆರಿಕನ್ ಪರ್ಸನ್ ಇಂಗ್ಲಿಷ್ ಬಂದು ಜಪಾನ್ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರಿಗೆ ಅವ್ರು ಏನ್ ಕೇಳ್ತಿದಾರೆ ಅಂದ್ರೆ ಇವರು ಆನ್ಸರ್ ಮಾಡಕ್ ಆಗ್ತಿರ್ಲಿಲ್ಲ. ಅವಾಗೊಬ್ಬ ಮಿಡ್ ಪರ್ಸನ್ ಟ್ರಾನ್ಸ್ಲೇಟರ್ನ ಇಟ್ಕೊಂಡು ಒಂದಷ್ಟು 10 ವರ್ಷ 20 ವರ್ಷ 30 ವರ್ಷಗಳ ಕಾಲ ಅವ್ರು ಏನ್ ಮಾಡಿದಾರೆ, ಆ ನಾಲೆಡ್ಜ್ನ ವೆಸ್ಟರ್ನ್ ಲ್ಯಾಂಗ್ವೇಜ್ಗೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಅವರು ಕನ್ವರ್ಟ್ ಮಾಡಿದ್ರು. ಆ ಒಂದು ಕಂಪ್ಲೀಟ್ ಟೆಕ್ನಿಕ್ಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ನ. ಸೊ ಅವರು ಅಷ್ಟು ಅಂದ್ರೆ 20-30 ವರ್ಷಗಳ ಕಾಲ ಅವ್ರು ಏನ್ ಎಫರ್ಟ್ ಹಾಕಿದ್ದಾರೆ ಅದನ್ನ ನಾವು ನೀಟಾಗಿ ಅವ್ರು ಈಗ ಫಾರ್ ಎಕ್ಸಾಂಪಲ್ ಅವರೆಲ್ಲ ಕುಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ನಾವು ಜಸ್ಟ್ ಈಗ ಊಟ ಮಾಡ್ಬೇಕಷ್ಟೇ, ಅರ್ಥ ಆಗ್ತಿದ್ಯಾ? ಅಷ್ಟು ಈಸಿ ಇದೆ. ಆದ್ರೆ ಪ್ರಾಬ್ಲಮ್ ಏನಾಗ್ತಿದೆ, ನಮ್ಮ ಜನರಲ್ಲಿ ಈಗ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಇದನ್ನ ಕಲಿಯಕ್ಕೂ ತುಂಬಾ ಕಷ್ಟ ಪಡ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಇದು ನಮ್ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಕಷ್ಟ ಎಲ್ಲ ಪಟ್ಟಿರೋದು ನಮ್ಮ ಏನು ಹಿಂದಿನ ಇದರಲ್ಲಿ ಕೆಲವು ವ್ಯಕ್ತಿಗಳು ಮೇಜರ್ ಕಾಂಟ್ರಿಬ್ಯೂಷನ್ ಬಂದು ಸ್ಟೀವ್ ನಿಸನ್ ಅಂತ ಹೇಳ್ಬಿಟ್ಟು ಈ ಪರ್ಸನ್ ಏನ್ ಮಾಡ್ದ ಅಂದ್ರೆ, ನಾನು ಇವ್ರದ್ದು ಜಾಪನೀಸ್ ಕ್ಯಾಂಡಲ್ಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇದೆ. ಆ ಬುಕ್ನ ಕಂಪ್ಲೀಟ್ ಆಗಿ ಓದಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು PDF ಸಿಗುತ್ತೆ ನಿಮಗೆ, ಗೂಗಲ್ ಟೈಪ್ ಮಾಡಿದ್ರೆ ಒಂದ್ಸರಿ PDF ತಗೊಂಡು ಒಂದ್ಸರಿ ನೋಡಿ ಆ ಬುಕ್ನ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಜಾಪನೀಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು ಸ್ಟೀವ್ ನಿಸನ್ ಅಂತ ವ್ಯಕ್ತಿನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಈ ಪರ್ಸನ್ ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಆ ಕಂಪ್ಲೀಟ್ ನಾಲೆಡ್ಜ್ನ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ. ಜಪಾನ್ ಲ್ಯಾಂಗ್ವೇಜ್ ಇಂದ ವೆಸ್ಟರ್ನ್ ಲ್ಯಾಂಗ್ವೇಜ್ಗೆ ಎಲ್ಲಾ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನಾವು ಟ್ರಾನ್ಸ್ಫರ್ ಮಾಡಿ ಅದನ್ನ ಡಿಕೋಡ್ ಮಾಡಿ ಆ ಲ್ಯಾಂಗ್ವೇಜ್ನ ಟ್ರಾನ್ಸ್ಲೇಟ್ ಮಾಡಿ ನೀಟಾಗಿ ನಮಗೆ ಒಂದು ಈಸಿ ಫಾರ್ಮ್ಯಾಟ್ ಅಲ್ಲಿ ಇಂಗ್ಲಿಷಲ್ಲಿ ಅರ್ಥ ಆಗೋ ಥರ ಎಲ್ಲಾ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಸರ್ ನಾವೇನ್ ಮಾಡ್ತೀವಿ, ಒಂದೊಂದಾಗಿ ನೀಟಾಗಿ ಅರ್ಥ ಮಾಡ್ಕೊಂಡು ಅದ್ರ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಂಡು ಅಲ್ಲಿ ಏನಾಗುತ್ತೆ ಪ್ರೈಸ್ ಅಲ್ಲಿಂದ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ಸ್. ಓಕೆನಾ? ಸೊ ಕ್ಯಾಂಡಲ್ಸ್ಟಿಕ್ ಚಾರ್ಟ್ಸ್ ಈಸ್ ಅ ಫೈನಾನ್ಷಿಯಲ್ ಟೂಲ್ ಟು ಚಾರ್ಟ್ ಡಿಸ್ಪ್ಲೇಸ್ ದ ಹೈ ಲೋ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಅಂತ ಹೇಳ್ಬಿಟ್ಟು, ಅಂದ್ರೆ ಇನ್ನು OHLC ಅಂತ ಕರಿತೀವಿ, ಆ OHLCನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಸೊ ಹೈ ಲೋ ಓಪನ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಈ 4 ಡಾಟಾ ಇನ್ಪುಟ್ಸ್ನ ಇಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿ, ಓಪನ್, ಹೈ, ಲೋ, ಕ್ಲೋಸ್. ಓಕೆನಾ? OHLC ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಈ OHLC ರೆಪ್ರೆಸೆಂಟ್ ಮಾಡಿದ್ರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅದು ರೆಡ್ ಆಗಿರ್ಬೋದು ಇಲ್ಲ ಗ್ರೀನ್ ಆಗಿರ್ಬೋದು. ಸೊ ಅದು ಯಾವಾಗ ಅಂದ್ರೆ ಒಂದು ಡ್ಯೂರೇಷನ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮಿಗೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕೆಟ್ ಅಂತ ಬಂದಾಗ ಲೆಟ್ಸ್ ಸೇ 9:15 ಇಂದ ಹಿಡಿದು 3:30 ತನಕ ನಮ್ಗೆ ಏನು ಇಂಡಿಯನ್ ಈಕ್ವಿಟಿ ಡೆರಿವೇಟಿವ್ ಮಾರ್ಕೆಟ್ ಈಕ್ವಿಟಿ ಅಂಡ್ ಈಕ್ವಿಟಿ ಡೆರಿವೇಟಿವ್ ಸೆಂಟರ್ಡ್ ಆಗುತ್ತೋ ಅದು 9:15 ಹಿಡಿದು 3:30 ಮಧ್ಯಾಹ್ನದ ತನಕ ನಮಗೆ ಟ್ರೇಡ್ ಅನ್ನೋದು ನಡೆಯುತ್ತೆ. ಆ ಬಿಟ್ವೀನ್ ಅಲ್ಲಿ ನಮಗೆ OHLC ಅನ್ನೋದು ಸಿಗುತ್ತೆ, ಅಂದ್ರೆ ಓಪನ್, ಹೈ, ಲೋ, ಕ್ಲೋಸ್ ಅಂತ ಹೇಳಿದ್ದಲ್ವಾ. ಸೊ ಅದು ಬಂದ ಡಾಟಾ ಬಂದು ನಮಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನಮ್ಗೆ ಸಿಗುತ್ತೆ. ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೇನೆ ನಿಮಗೆ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಇನ್ ದ ಟ್ರೇಡಿಂಗ್. as a candlestick charts are favored to the traders for their ability to convey the wealth of the information at the glance. ಸೊ ಇದ್ರ ಅರ್ಥ ಏನಂತಂದ್ರೆ, ಮಾರ್ಕೆಟ್ ಅಲ್ಲಿ ಟ್ರೆಂಡ್ಸ್ ಮತ್ತೆ ರಿವರ್ಸಲ್ಸ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್, ಒಂದು ಎಕ್ಸಾಂಪಲ್ ತಗೊಂತೀನಿ. ಲೆಟ್ಸ್ ಸೇ ಈ ತರ ಒಂದು ಹೈ ಹೋಗಿದೆ, ಅದಾದ್ಮೇಲೆ ಒಂದು ಕರೆಕ್ಷನ್ ಬಂತು. ಈ ಕರೆಕ್ಷನ್ ಅಲ್ಲಿ ಲೆಟ್ಸ್ ಸೇ ನನಗೆ ಇಲ್ಲೊಂದು ಹ್ಯಾಮರ್ ಫಾರ್ಮೇಶನ್ ಸಿಕ್ಕಿದೆ. ಸೊ ಯಾವಾಗ ಈ ತರ ಒಂದು ಹ್ಯಾಮರ್ ಫಾರ್ಮೇಶನ್ ಸಿಗತ್ತೋ, ಪ್ರೀವಿಯಸ್ ಟ್ರೆಂಡ್ ನನಗೆ ಅಪ್ ಇತ್ತು, ಅದಾದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಕ್ರಿಯೇಟ್ ಆಗ್ತದೆ, ಇಲ್ಲೊಂದು ಹ್ಯಾಮರ್ ಕ್ರಿಯೇಟ್ ಆಯ್ತು. ಸೊ ರಿಟ್ರೇಸ್ಮೆಂಟ್ ಅಲ್ಲಿ ಹ್ಯಾಮರ್ ಕ್ರಿಯೇಟ್ ಆದಾಗ ಅಲ್ಲಿಂದ ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಈ ಹ್ಯಾಮರ್ ಬಂದು ನನಗೆ ಹೆಂಗ್ ಗೊತ್ತಾಯ್ತು, ಬಿಕಾಸ್ ಇದೊಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗಿರುತ್ತೆ, ಒಂದು ಕ್ಯಾಂಡಲ್ಸ್ಟಿಕ್ ನ ಒಂದು ಫಾರ್ಮೇಶನ್ ಆಗಿರುತ್ತೆ. ಇದು ನನಗೆ ಈ ಹ್ಯಾಮರ್ ಏನ್ ಹೇಳುತ್ತೆ ಅಂದ್ರೆ ಪ್ರೈಸ್ ಬೌನ್ಸ್ ಆಗುತ್ತೆ ಅಂತ ಹೇಳುತ್ತೆ. ಸೊ ನಾನು ಇಲ್ಲಿ ಬೈ ಮಾಡ್ತೀನಿ, ಆ ಹ್ಯಾಮರ್ ಲೋ ಬಂದು ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ, ಈ ಟ್ರೆಂಡ್ ಹೈ ಬಂದು ನಾನು ಟಾರ್ಗೆಟ್ ಆಗಿ ಇಟ್ಕೊಂತೀನಿ. ಸೊ ಈ ತರ ನಾವು ಕ್ಯಾಂಡಲ್ಸ್ಟಿಕ್ಸ್ ನ ಯೂಸ್ ಮಾಡ್ಕೊಂಡು ನೀಟಾಗಿ ಪ್ರೈಸ್ ಎಲ್ಲಿಂದ ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡಬಹುದು. ಓಕೆನಾ? ಸೊ ಅದು ಬಂದು ಟ್ರೆಂಡ್ ರಿವರ್ಸಲ್ಸ್, ಅಂದ್ರೆ ಟ್ರೆಂಡ್ ಎಲ್ಲಿಂದ ಫಾಲ್ ಆಗುತ್ತೆ, ಟ್ರೆಂಡ್ ಎಲ್ಲಿಂದ ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ನೀಟಾಗಿ ಕ್ಯಾಂಡಲ್ಸ್ಟಿಕ್ಸ್ ಮುಖಾಂತರ ನಾವು ತಿಳ್ಕೊಬಹುದು. ಸೊ ನೆಕ್ಸ್ಟ್, ಸೊ ನಾನು ನಿಮ್ಗೆ ಹೇಳಿದ್ನಲ್ವಾ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಿಮ್ಗೆ ಲೈನ್ ಚಾರ್ಟ್ಸ್ ಅಂತ ಬರುತ್ತೆ, ಬಾರ್ ಚಾರ್ಟ್ಸ್ ಅಂತ ಬರುತ್ತೆ, ಹೈಕೆನಾಶಿ ಚಾರ್ಟ್ಸ್ ಅಂತ ಬರುತ್ತೆ, ಇನ್ನೊಂದು ರೆಂಕೋ ಅಂತ ಬರುತ್ತೆ. ಟೋಟಲ್ 4 ಫಾರ್ಮೇಶನ್ ಬರುತ್ತೆ, ಇಲ್ಲಿ 3 ಇದೆ. ಸೊ ಲೈನ್ ಚಾರ್ಟ್ಸ್ ಹೆಂಗಿರುತ್ತೆ ಅಂದ್ರೆ ಈ ತರ ಫಾರ್ಮೇಶನ್ ಇರುತ್ತೆ ಲೈನ್ ಚಾರ್ಟ್ಸ್. ಓಕೆನಾ? ಇಲ್ಲ ಅಂದ್ರೆ ಹಿಂಗಿರುತ್ತೆ. ಸೊ ಇದು ಲೈನ್ ಚಾರ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಬಾರ್ ಚಾರ್ಟ್ಸ್. ಬಾರ್ ಚಾರ್ಟ್ಸ್ ನಮಗೆ ತುಂಬಾ ಕ್ಲಾರಿಟಿ ಇರಲ್ಲ, ನಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಲೈನ್ ಚಾರ್ಟ್ಸ್, ಬಾರ್ ಚಾರ್ಟ್ಸ್, ನೆಕ್ಸ್ಟ್ ಹೈಕೆನಾಶಿ ಚಾರ್ಟ್ಸ್.
ಸೊ ಹೈಕೆನಾಶಿ ಚಾರ್ಟ್ಸ್ ಬಂದು ನಿಮಗೆ ಅದು ಹೈಕೆನಾಶಿ ಬೈ ಕ್ಯಾಂಡಲ್, ಹೈಕೆನಾಶಿ ಸೆಲ್ ಕ್ಯಾಂಡಲ್ ಮತ್ತೆ ಹೈಕೆನಾಶಿ ಡೋಜಿ ಅಂತ 3 ಕ್ಯಾಂಡಲ್ಸ್ ಬರುತ್ತೆ. ಅದೊಂದು ಸ್ಟ್ರಾಟಜಿ ಇದೆ, ಆ ಸ್ಟ್ರಾಟಜಿನ ನಾನು ಹೇಳ್ಕೊಡ್ತೀನಿ. ಬಟ್ ಈ 3ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಲೈನ್ ಚಾರ್ಟ್ಸು ಕ್ಲಾರಿಟಿ ಇರಲ್ಲ, ಬಾರ್ ಚಾರ್ಟ್ಸು ಕ್ಲಾರಿಟಿ ಇರಲ್ಲ, ಹೈಕೆನಾಶಿ ಒರಿಜಿನಲ್ ವ್ಯಾಲ್ಯೂನ ತೋರಿಸ್ಕೊಡಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ 25,000 ನಿಫ್ಟಿ ಟ್ರೇಡ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ಸೊ 25,000 ಟ್ರೇಡ್ ಆಗ್ತಿದ್ರೆ ಹೈಕೆನಾಶಿ ಕ್ಯಾಂಡಲ್ ಬಂದು ನಿಮಗೆ 25,150 ಈ ತರ ತೋರಿಸುತ್ತೆ. ಓಕೆನಾ, ಯಾಕೆ ಆ ತರ ತೋರಿಸುತ್ತೆ ಅಂದ್ರೆ ಹೈಕೆನಾಶಿ ಫಾರ್ಮುಲಾ ನಿಮಗೆ ಒರಿಜಿನಲ್ ವ್ಯಾಲ್ಯೂನ ಯಾವತ್ತೂ ತೋರಿಸಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ ಫಾರ್ಮುಲಾ. ಅದಕ್ಕೆ ನಿಮಗೆ ಒರಿಜಿನಲ್ ವ್ಯಾಲ್ಯೂ ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಅದು ಮೊಮೆಂಟಮ್ ಮಾತ್ರ, ಅಂದ್ರೆ ಹೈಕೆನಾಶಿ ಬಂದು ಮೊಮೆಂಟಮ್ ಸ್ಟ್ರೆಂತ್ ನ ಮಾತ್ರ ತೋರಿಸೋದ್ರಿಂದ ಸೊ ನಾವು ಹೈಕೆನಾಶಿನೂ ತಗೊಳಕ್ಕಾಗಲ್ಲ. ಸೊ ಈಗ ಕ್ಯಾಂಡಲ್ಸ್ಟಿಕ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಲೈನ್ ಚಾರ್ಟ್ಸ್, ಬಾರ್ ಚಾರ್ಟ್ಸ್, ಹೈಕೆನಾಶಿ, ರೆಂಕೋ ಅಂತ ಏನ್ ಮೇಜರ್ ಪ್ಯಾಟರ್ನ್ಸ್ ಎಂಟೈರ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ, ಇದಕ್ಕೆಲ್ಲದಕ್ಕಿಂತ ಮೋರ್ ಡಿಟೇಲ್ಡ್ ಆಗಿ ಮೋರ್ ಅಕ್ಯುರೇಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಚಾರ್ಟ್ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದಾಗ ಇಂಪಾರ್ಟೆನ್ಸ್ ಟೈಮ್ ಫ್ರೇಮ್ಸ್ ಆಫ್ ಕ್ಯಾಂಡಲ್ಸ್ಟಿಕ್ ಚಾರ್ಟಿಂಗ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕ್ಯಾಂಡಲ್ಸ್ಟಿಕ್ಸ್ ಅಲ್ಲಿ ನಾವು ಎಷ್ಟು ಇಂಪಾರ್ಟೆಂಟ್ ಟೈಮ್ ಫ್ರೇಮ್ಸ್ ನೋಡ್ತೀವಿ, ಯಾವ ಟೈಪ್ ಆಫ್ ಟ್ರೇಡರ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಂಟ್ರಾಡೇ ಟ್ರೇಡಿಂಗ್ ಫಸ್ಟ್ ಥಿಂಗ್ ಅಂದ್ರೆ ಪರ್ಸನ್ನು ಲೆಟ್ಸ್ ಸೇ 9 ಕಾಲಿಂದ ಹಿಡಿದು 3:30 ತನಕ ಏನ್ ಟ್ರೇಡ್ ಮಾಡ್ತಾರಲ್ವಾ, 3:20 ಅಂತ ತಿಳ್ಕೊಂತೀನಿ. ಯಾಕಂದ್ರೆ ಇಂಟ್ರಾಡೇ ಟ್ರೇಡರ್ಸ್ 3:20ಗೆಲ್ಲ ಅವ್ರ ಪೊಸಿಷನ್ಸ್ ಕ್ಲೋಸ್ ಆಗುತ್ತೆ. ಸೊ 9 ಕಾಲಿಂದ 3:20 ಒಳಗಡೆ ಯಾರು ಟ್ರೇಡ್ ಮಾಡ್ತಾರೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಾರೆ, ಅವ್ರನ್ನ ಮೇಜರ್ಲಿ ಮಾರ್ಜಿನ್ ಬೆನಿಫಿಟ್ ತಗೊಂತಾರೆ ಕೆಲವರು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ಸೊ ಇವರು ಲೆಟ್ಸ್ ಸೇ 1 ಮಿನಿಟ್ ಟೈಮ್ ಫ್ರೇಮ್, 3 ಮಿನಿಟ್ಸ್ ಟೈಮ್ ಫ್ರೇಮ್, 5 ಮಿನಿಟ್ಸ್ ಟೈಮ್ ಫ್ರೇಮ್, 15 ಮಿನಿಟ್ಸ್ ಟೈಮ್ ಫ್ರೇಮ್, ಸೊ ಈ ಒಂದು ಟೈಮ್ ಫ್ರೇಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆ ಕ್ಯಾಂಡಲ್ಸ್ಟಿಕ್ ಟೈಮ್ ಫ್ರೇಮ್ಸ್ ನ ಸೆಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾರೆ. ಇನ್ನೊಬ್ಬ ಬಂದು ಸ್ವಿಂಗ್ ಟ್ರೇಡಿಂಗ್, ನಾವು ತುಂಬಾ ಮಾಡೋದು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀವಿ. ಸೊ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ಟೈಮ್ ಫ್ರೇಮ್ಸ್ ಇಲ್ಲೇ ಮೆನ್ಷನ್ ಮಾಡಿದೆ ನೋಡಿ, 1 hour, 1 minute, 1 minute ಇಂದ 1 hour ತನಕ ಡ್ಯೂರೇಷನ್ ಅಲ್ಲಿ ಅವರು ಟ್ರೇಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಂಟ್ರಾಡೇ ಟ್ರೇಡರ್ಸ್. ನೆಕ್ಸ್ಟ್ ಸ್ವಿಂಗ್ ಟ್ರೇಡಿಂಗ್ ಅಂತ ಬಂದಾಗ ಇಲ್ಲಿ ನೀವು ನೋಡಿ ಡೈಲಿ ಚಾರ್ಟ್ಸ್ ನ ಯೂಸ್ ಮಾಡ್ತಾರೆ, ಅಂಡ್ ಇಲ್ಲ ಅಂದ್ರೆ ಕೆಲವು ವೀಕ್ಲಿ ಚಾರ್ಟ್ಸ್ ನ ಯೂಸ್ ಮಾಡ್ತಾರೆ ಸ್ವಿಂಗ್ ಪೊಸಿಷನ್ಸ್ ನ ಹೋಲ್ಡ್ ಮಾಡಕ್ಕೆ. ದೆನ್ ಕಮಿಂಗ್ ಟು ದಿ ಲಾಂಗ್ ಟರ್ಮ್ ಅನಾಲಿಸಿಸ್, ಅಂದ್ರೆ ಒಂದು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಟ್ರೇಡ್ ಮಾಡೋರು ವೀಕ್ಲಿ ಅಥವಾ ಮಂತ್ಲಿ ಕ್ಯಾಂಡಲ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಇಸ್ ಈಕ್ವಲ್ ಟು 1 week ಇರುತ್ತೆ, ಇಲ್ಲ 1 month ಇರುತ್ತೆ ಒಂದು ಕ್ಯಾಂಡಲ್. ಅದನ್ನ ಲಾಂಗ್ ಟರ್ಮ್ ಅನಾಲಿಸಿಸ್ಗೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಗಸ್ಟ್ ಅಲ್ಲಿ ಬೈ ಮಾಡ್ತಿದ್ದೀನಿ. ಆಗಸ್ಟ್ ಅಲ್ಲಿ ಬೈ ಮಾಡಿದ್ಮೇಲೆ ನಾನು ಹೋಲ್ಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಲೆಟ್ಸ್ ಸೇ ನೆಕ್ಸ್ಟ್ ಆಗಸ್ಟ್ ತನಕ. ಸೊ ಇದು 24 ಆಗಸ್ಟ್ 2025 ಆಗಸ್ಟ್ ತನಕ ನಾನು ಹೋಲ್ಡ್ ಮಾಡಬೇಕು. ಸೊ ಡ್ಯೂರೇಷನ್ ಎಷ್ಟು ಬಂತು ನಮಗೆ, 1 year ಬಂದಲ್ವಾ. ಸೊ ಅಥವಾ ಒಂದು ಲಾಂಗ್ ಡ್ಯೂರೇಷನ್ಗೆ ನಾವು ಅನಾಲಿಸಿಸ್ ಮಾಡೋಕ್ಕೆ ವೀಕ್ಲಿ ಕ್ಯಾಂಡಲ್ ಅಥವಾ ಮಂತ್ಲಿ ಕ್ಯಾಂಡಲ್ನ ಯೂಸ್ ಮಾಡಿಕೊಂಡು ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆನಾ. ಸೊ ಟೈಮ್ ಟೇಬ್ಸ್ ನಾನು ತೋರಿಸ್ಕೊಡ್ತೀನಿ ನೀಟಾಗಿ ನಿಮಗೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗುವಾಗ ಏನೆಲ್ಲ ನಾವು ನೋಡ್ಕೋಬೇಕಂತ ಹೇಳ್ಬಿಟ್ಟು, ಅಂದ್ರೆ ಬುಲ್ಲಿಶ್ ಮತ್ತೆ ಬೇರಿಶ್ ಕ್ಯಾಂಡಲ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನಮಗೆ 2 ಕ್ಯಾಂಡಲ್ ಬರುತ್ತೆ ಮಾರ್ಕೆಟಲ್ಲಿ, ಒಂದು ಬುಲ್ಲಿಶ್ ಮತ್ತೆ ಇನ್ನೊಂದು ಬೇರಿಶ್ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು. ಸೊ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುವಾಗ ಒಂದು ಲಾಂಗ್ ಒಂದು ಸಾಲಿಡ್ ಬಾಡಿ ಇರುತ್ತೆ, ಅದಾದ್ಮೇಲೆ ಟಾಪಲ್ಲಿ ನಮಗೆ ಒಂದು ಅಪ್ಪರ್ ವಿಕ್, ಬಾಟಮ್ ಅಲ್ಲಿ ಲೋಯರ್ ವಿಕ್ ಅಂತ ಕರಿತೀವಿ. ಅಂಡ್ ಇಲ್ಲಿಯೂ ಅಷ್ಟೇ ನಿಮಗೆ ಒಂದು ಸೆಲ್ ಸೈಡ್ ಬಂದಾಗ ರೆಡ್ ಕ್ಯಾಂಡಲ್ ಅಂತ ಬಂದಾಗ ನಿಮಗೆ ಒಂದು ಲಾಂಗ್ ಒಂದು ಸಾಲಿಡ್ ರೆಡ್ ಬಾಡಿ ಇರುತ್ತೆ. ಇಲ್ಲಿ ಬಂದು ನಾವು ಅಪ್ಪರ್ ವಿಕ್ ಅಂತ ಕರಿತೀವಿ, ಲೋಯರ್ ವಿಕ್ ಅಂತ ಕರಿತೀವಿ ನೋಡಿ. ಅಪ್ಪರ್ ಶಾಡೋ ಅಂತಾನು ಕರಿತೀವಿ, ಇಲ್ಲ ಅಪ್ಪರ್ ವಿಕ್. ಓಕೆನಾ, ಅಪ್ಪರ್ ವಿಕ್ WICK ವಿಕ್ ಅಂತ ಕರಿತೀವಿ. ಓಕೆನಾ, ಅಪ್ಪರ್ ಶಾಡೋ ಅಥವಾ ಅಪ್ಪರ್ ವಿಕ್ ಎರಡೂ ಒಂದೇನೆ. ಅದೇ ರೀತಿ ಲೋಯರ್ ಶಾಡೋ ಅಥವಾ ಲೋವರ್ ವಿಕ್ ಅಂತ ಕರಿತೀವಿ, ಎರಡೂ ಒಂದೇನೆ. ಸೊ ಇದು ಬಂದು ಲೋವರ್ ಶಾಡೋ ಏರಿಯಾ, ಇದು ಬಂದು ಅಪ್ಪರ್ ಶಾಡೋ ಏರಿಯಾ. ಓಕೆನಾ. ಸೊ ಏನ್ ಈ ರೆಡ್ ಮತ್ತೆ ಗ್ರೀನ್ ನೋಡ್ತಿದ್ದೀರಾ, ಈ ಏರಿಯಾ ಇದೆಯಲ್ವಾ, ಈ ಬಾಡಿ ಇದೆಯಲ್ವಾ, ನಾನು BOC ಅಂತ ಕರಿತೀವಿ. ಸೊ BOC ಅಂದ್ರೆ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರಿತೀವಿ. ಇದು ನಿಮಗೆ ಬುಲ್ಲಿಶ್ ಕ್ಯಾಂಡಲ್ ಅಂತ ಬಂದಾಗ ನಮಗೆ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಬೇರಿಶ್ ಅಂತ ಬಂದಾಗ ನಮಗೆ ರೆಡ್ ಕಲರ್ ಅಲ್ಲಿ ಇರುತ್ತೆ. ಸೊ ಬುಲ್ಲಿಶ್ ಕ್ಯಾಂಡಲ್ ನ ನಾವು ಹೇಗೆ ಅರ್ಥ ಮಾಡ್ಕೊಂತೀವಿ ಅಂತಂದ್ರೆ, ಓಪನಿಂಗ್ ಪ್ರೈಸ್ ಇರುತ್ತಲ್ವಾ, ಇದು ಬಂದು ಓಪನಿಂಗ್ ಪ್ರೈಸ್, ಕ್ಲೋಸ್ ಬಂದು ಮೇಲ್ಗಡೆ ಇರುತ್ತೆ. ಅಂದ್ರೆ ಓಪನಿಂಗ್ ಪ್ರೈಸ್ ಗಿಂತ ಮೇಲ್ಗಡೆ ಕ್ಲೋಸ್ ಇರುತ್ತೆ. ಅದೇ ರೆಡ್ ಕ್ಯಾಂಡಲ್ ಅಂತ ಬಂದಾಗ ನಮಗೆ ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆ ಕ್ಲೋಸಿಂಗ್ ಪ್ರೈಸ್ ಇರುತ್ತೆ. ಸೊ ಹೈ ಮತ್ತೆಲ್ಲೋ ಸೇಮ್ ಆಸ್ ಇಟ್ ಈಸ್. ಓಕೆನಾ. ಸೊ ಇದ್ರ ಹೈ ಇದ್ರೆ ಸೇಮ್ ಟಾಪ್ ಅಲ್ಲಿ ಇರುತ್ತೆ ಅಂಡ್ ಲೋಸ್ ಬಂದು ಬಾಟಮ್ ಅಲ್ಲಿ ಇರುತ್ತೆ. ಓನ್ಲಿ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಅವಾಗ ನಾವು ಬುಲ್ಲಿಶ್ ಕ್ಯಾಂಡಲ್ ಅಥವಾ ಬೇರಿಶ್ ಕ್ಯಾಂಡಲ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಓಕೆನಾ. ಸೊ ಅದನ್ನ ರಿಯಲ್ ಬಾಡಿ, ವಿಕ್ ಅಥವಾ ಅಪ್ಪರ್ ಶಾಡೋ, ಲೋಯರ್ ಶಾಡೋ ತಗೊಂತೀವಿ. ಕಲರ್ ಸಿಗ್ನಿಫಿಕೆನ್ಸ್ ಅಂದ್ರೆ ರೆಡ್ ಅಂದ್ರೆ ಬೇರಿಶ್ ಕ್ಯಾಂಡಲ್, ಗ್ರೀನ್ ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್. ಸೊ ಇಲ್ಲಿ ನೋಡೋದಾದ್ರೆ ಏನಾಗಿದೆ, ರೆಡ್ ನ ಗ್ರೀನ್ ಕವರ್ ಮಾಡಿರೋದ್ರಿಂದ ನಾವೇನಂತ ಕರಿತೀವಿ, ಇದು ಕಂಪ್ಲೀಟ್ ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರಿತೀವಿ. ಇಲ್ಲಿ ಗ್ರೀನ್ ನ ರೆಡ್ ಕವರ್ ಮಾಡೋದ್ರಿಂದ ನಾವೇನಂತ ಕರಿತೀವಿ, ಬೇರಿಶ್ ಎಂಗಲ್ಫಿಂಗ್ ಅಂತ ಕರಿತೀವಿ. ಸೆಂಟಿಮೆಂಟ್ ನ ತೋರಿಸ್ತಾ ಇದೆ.
ಸೊ ಈ ರೆಡ್ನ ನೋಡಿ, ಈ ರೆಡ್ನ ಕಂಪ್ಲೀಟಾಗಿ ಗ್ರೀನ್ ಕವರ್ ಮಾಡಿರೋದ್ರಿಂದ ನಾವು ಬೈಯಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ರೀತಿ ಗ್ರೀನ್ನ ರೆಡ್ ಕವರ್ ಮಾಡಿರೋದ್ರಿಂದ ನಾವು ಸೆಲ್ಲಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅದೊಂದು ಪ್ರಿಡಿಕ್ಷನ್ ಅಥವಾ ನಿಮಗೆ ಸುಮಾರು ಪ್ಯಾಟರ್ನ್ಸ್ ಬರುತ್ತೆ. ಸಿಂಗಲ್, ಡಬಲ್ ಅಂಡ್ ಟ್ರಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ಜಸ್ಟ್ ಒಂದು ರೆಪ್ರೆಸೆಂಟೇಷನ್ ಯಾವ ತರ ಕ್ಯಾಂಡಲ್ ಸ್ಟಿಕ್ ನಮಗೆ ಒಂದು ಐಡಿಯಾ ಕೊಡುತ್ತೆ ಮಾರ್ಕೆಟ್ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ನಮಗೆ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ಅದ್ರದ್ದು ಏನಿರುತ್ತೆ ಅಂದ್ರೆ ಬುಲ್ಲಿಶ್ ಅಂದ್ರೆ ಬೈ ಸೈಡ್ ಒಂದು ಗ್ರೀನ್ ಕ್ಯಾಂಡಲ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದಾಗ ನಮ್ಗೆ ಈ ತರ ಒಂದು ಸಾಲಿಡ್ ಗ್ರೀನ್ ಬಾಡಿ ಇರಬೇಕು ಅಂಡ್ ಲೋವರ್ ವಿಕ್ ಅದು ಲೋವರ್ ಶಾಡೋ ಅಂತ ಕರಿತೀವಿ, ಅಪ್ಪರ್ ವಿಕ್ ಅಥವಾ ಅಪ್ಪರ್ ಶಾಡೋ ಅಂತ ಕರಿತೀವಿ. ಸೊ ಈ ತರ ಫಾರ್ಮೇಷನ್ ಆಗಿರಬೇಕು. ಇದನ್ನ ನಾವೇನಂತ ಕರಿತೀವಿ, BOC ಅಂದ್ರೆ ಬಾಡಿ ಆಫ್ ದ ಕ್ಯಾಂಡಲ್ ಅಂತ ಕರಿತೀವಿ. ಅಂಡ್ ಇದನ್ನ ಬಂದು ಲೋವರ್ ಶಾಡೋ ಅಥವಾ ಲೋವರ್ ವಿಕ್ ಅಂತ ಕರಿತೀವಿ. ಅಂಡ್ ಇದನ್ನ ಬಂದು ಅಪ್ಪರ್ ಶಾಡೋ ಅಥವಾ ಅಪ್ಪರ್ ವಿಕ್ ಅಂತ ಕರಿತೀವಿ. ಅಂಡ್ ಇಲ್ಲಿ ನೀವು ಓಪನಿಂಗ್ ಪ್ರೈಸ್ ನಿಮಗೆ ಬಾಟಮ್ ಅಲ್ಲಿ ಇರುತ್ತೆ, ಅಂದ್ರೆ ಕೆಳಗಡೆ ಓಪನ್ ಆಗುತ್ತೆ, ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಇದು ಬಂದು ಲೋ, ಇದು ಬಂದು ಹೈ ಆಗಿರುತ್ತೆ. ಓಕೆನಾ. ಸೊ OHLC ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ಓಕೆನಾ. ಸೊ OHLC ನ ಪದನ ನೀವು ಯಾವತ್ತೂ ಜ್ಞಾಪಕ ಇಟ್ಕೋಬೇಕು ಕ್ಯಾಂಡಲ್ ಸ್ಟಿಕ್ಸ್ ನ ಸ್ಟಡಿ ಮಾಡುವಾಗ. ಆದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಾಗ OHLC ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಗೆ NSC ಡಾಟಾ ಕೊಡೋದೇ OHLC ಮತ್ತೆ ವಾಲ್ಯೂಮ್. ಈ ಎರಡನ್ನ ಬೇಸ್ ಆಗಿಟ್ಕೊಂಡೆ ಬ್ರೋಕರ್ ಇಂಡಿಕೇಟರ್ಸ್ ಆಗಲಿ ಇಲ್ಲ ಅಡ್ವಾನ್ಸ್ ಅನಾಲಿಸಿಸ್ ಆಗಲಿ ಪ್ರತಿಯೊಂದು ಬಿಲ್ಡ್ ಮಾಡೋದು OHLC ಮತ್ತೆ ಕೊಡೋ ವಾಲ್ಯೂಮ್ ಡಾಟಾ, NSC ಕೊಡೋ ಡಾಟಾದಿಂದಾನೆ ಪ್ರತಿಯೊಂದು ಬ್ರೋಕರ್, ಚಾರ್ಟಿಂಗ್ ಪ್ಲಾಟ್ಫಾರ್ಮ್ಸ್, ಪ್ರತಿಯೊಂದು ಅನಾಲಿಸಿಸ್ ಟೂಲ್ಸ್ ನಮ್ಗೆ ವರ್ಕ್ ಆಗೋದು. ಈಗ ಈ OHLC ನ ನಾವು ತಿಳ್ಕೊಂಡ್ವಿ. ಈಗ ಗ್ರೀನ್ ಬಾಡಿ ಅಂತ ಬಂದಾಗ ಅಂದ್ರೆ ಓಪನಿಂಗ್ ಕೆಳಗಡೆ ಇದ್ದು ಕ್ಲೋಸಿಂಗ್ ಮೇಲ್ಗಡೆ ಇದ್ದಾಗ ಇದನ್ನ ನಾವು ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಇದನ್ನ ಬುಲ್ಲಿಶ್ ಅಂತ ಕರಿತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬುಲ್ಲಿಶ್. ಓಕೆನಾ. ಬುಲ್ಲಿಶ್ ಕ್ಯಾಂಡಲ್ ಅಂದ್ರೆ ಅವತ್ತಿನ ದಿನ ಬೈಯರ್ಸ್ ಅಗ್ರೆಸಿವ್ ಆಗಿದ್ದಾರೆ ಅಂತ ಅರ್ಥ. ಸೊ ಅದೇ ಕ್ಯಾರೆಕ್ಟರ್ಸ್ ನಿಮ್ಗೆ ಇಲ್ಲಿರೋದು. ಲಾಂಗ್ ಗ್ರೀನ್ ಬಾಡಿ, ಅಪ್ಪರ್ ವಿಕ್ ಅಥವಾ ಲೋವರ್ ವಿಕ್ ಇರುತ್ತೆ. ಅದಾದ್ಮೇಲೆ ಸ್ಮಾಲ್ ನೋ ಲೋವರ್ ವಿಕ್ ಅಂದ್ರೆ ಒಂದು ಅಪ್ಪರ್ ವಿಕ್, ಒಂದು ಸ್ಮಾಲ್ ಲೋವರ್ ವಿಕ್ ಅಥವಾ ನೋ ಲೋವರ್ ವಿಕ್ ಇರುತ್ತೆ. ಇದು ಬಂದು ನಾವು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋಣ. ಅಂದ್ರೆ ಒಂದು ದಿನ ಸೆಲ್ಲಿಂಗ್ ಪ್ರೆಜರ್ ಇದ್ದಾಗ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಲಾಂಗ್ ರೆಡ್ ಬಾಡಿ ಅಂದ್ರೆ ಈ ತರ ನಾನು ಹೇಳಿದ್ನಲ್ವಾ. ಸೊ ಯಾವ್ದು ಒಂದು ಸ್ಟಾಕ್ ಸೆಲ್ಲಿಂಗ್ ಪ್ರೆಜರ್ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆ ಕ್ಲೋಸ್ ಆಗುತ್ತೆ ಈ ತರ. ಓಕೆನಾ. ಸೊ ಈ ತರ ಒಂದು ಲಾಂಗ್ ರೆಡ್ ಬಾಡಿ ಇರುತ್ತೆ. ಇಲ್ಲೊಂದು ವಿಕ್ ಮತ್ತೆ ಇಲ್ಲೊಂದು ಟಾಪ್ ಅಲ್ಲಿ ಒಂದು ಅಪ್ಪರ್ ವಿಕ್ ಮತ್ತೆ ಲೋವರ್ ವಿಕ್ ಇರುತ್ತೆ. ಸೊ ಇದನ್ನ ನಾವು ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಕರಿತೀವಿ. ಸೇಮ್ ಆಸ್ ಇಟ್ ಈಸ್ ಬಂದು ನಮಗೆ BOC ಆಗುತ್ತೆ, ಬಾಡಿ ಆಫ್ ದ ಕ್ಯಾಂಡಲ್. ಇದು ಬಂದು ನಮಗೆ ಅಪ್ಪರ್ ವಿಕ್ ಅಂಡ್ ಇದು ಬಂದು ನಮಗೆ ಲೋವರ್ ವಿಕ್. ಅಂಡ್ ಸೇಮ್ ಓಪನಿಂಗ್ ಪ್ರೈಸ್ ಬಂದು ನಮಗೆ ಮೇಲ್ಗಡೆ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಬಂದು ನಮ್ಗೆ ಕೆಳಗಡೆ ಇರುತ್ತೆ. ಅಂದ್ರೆ ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆ ಕ್ಲೋಸ್ ಆದ್ರೆ ಅದನ್ನ ನಾವು ಬೇರಿಶ್ ಅಂತ ಕರಿತೀವಿ. ಸೊ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ. ಸೇಮ್ ಲಾಂಗ್ ರೆಡ್ ಬಾಡಿ ಇರುತ್ತೆ, ಶಾರ್ಟ್ ಲೋವರ್ ವಿಕ್ ಇರುತ್ತೆ ಅಂಡ್ ಸ್ಮಾಲ್ ಅಥವಾ ನೋ ಅಪ್ಪರ್ ವಿಕ್ ಅನ್ನೋದು ಇರುತ್ತೆ. ಅಂದ್ರೆ ಮೇಲ್ಗಡೆ ನಮ್ಗೆ ಸ್ಮಾಲ್ ವಿಕ್ ಇರ್ಬೋದು ಇಲ್ಲ 0 ವಿಕ್ ಇರ್ಬೋದು. ಇದನ್ನ ನಾವು ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಕರಿತೀವಿ. ನಾವು ಡೀಟೇಲ್ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂತ ಹೋಗೋಣ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ನಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ನೀವು ಇನ್ನು ಇದರಲ್ಲಿ ಇನ್ನೊಂದು ಆಡ್ ಮಾಡ್ತೀನಿ ಅಂತಂದ್ರೆ ಸ್ನೇಹಿತರೆ, ಇನ್ನೊಂದು ಡೋಜಿ ಅಂತ ಬರುತ್ತೆ. ಡೋಜಿ ಅಂದ್ರೆ ನಿಮ್ಗೆ ಈ ತರ ಇರುತ್ತೆ, ಈ ತರ ಒಂದು ಅಲ್ಲೇ ಬೈ ಅಲ್ಲೇ ಸೆಲ್ ಆಗಿರುತ್ತೆ. ಓಕೆನಾ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಓಪನಿಂಗ್ ಪ್ರೈಸ್ ಇಲ್ಲೇ ಓಪನ್ ಆಗಿ ಇಲ್ಲೇ ಕ್ಲೋಸ್ ಆಗಿದೆ, ಇಲ್ಲಿ ಬಾಟಮ್ ಬರ್ತಾ ಇದ್ದಂಗೆ ಏನ್ ಮಾಡ್ತಿದ್ದಾರೆ, ಬೈರ್ಸ್ ಪ್ರೈಸ್ ನ ಪುಷ್ ಮಾಡ್ತಾ ಇದಾರೆ. ಓಕೆನಾ. ಇಲ್ಲಿಂದ ಬೈರ್ಸ್ ಕಂಟ್ರೋಲ್ ತಗೊಂಡಿದ್ದಾರೆ. ಸೊ ಅಪ್ ಹೋಗ್ತಾ ಇದ್ದಂಗೆ ಏನಾಗ್ತಿದೆ, ಇಲ್ಲಿ ಸೆಲ್ಲರ್ಸ್ ಪುಷ್ ಮಾಡ್ತಿದ್ದಾರೆ. ಅಂದ್ರೆ ಸೆಲ್ಲರ್ಸ್ ಡೌನ್ಗೆ ಪುಷ್ ಅಂದ್ರೆ ತಗೊಂಡ್ಬರ್ತಿದ್ದಾರೆ ಪ್ರೈಸ್ ನ. ಸೊ ಅದು ಅಪ್ ಹೋಗ್ಬೇಕು ಅಂತಾನು ಗೊತ್ತಾಗ್ತಿಲ್ಲ, ಡೌನ್ ಹೋಗ್ಬೇಕಂತಾನು ಗೊತ್ತಾಗ್ತಿಲ್ಲ. ಸೊ ಅವಾಗ ಏನ್ ಮಾಡುತ್ತೆ, ಎಲ್ಲಿ ಓಪನ್ ಆಗಿದೆ ಅಲ್ಲೇ ಕ್ಲೋಸ್ ಆಗುತ್ತೆ. ಅದನ್ನ ನಾವು ಡೋಜಿ ಪ್ಯಾಟರ್ನ್ ಅಂತ ಕರಿತೀವಿ. ಅದು ನಿಮಗೆ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಕೋರ್ಸ್ ಅಲ್ಲಿ. ಸೊ ಅಲ್ಲಿ ನೀವು ನೀಟಾಗಿ ಕಲಿತೀರಾ. ಸೊ ಡೋಜಿ ಬಂದು ನಮಗೆ ಇಂಡಿಷನ್ ಅಂದ್ರೆ ಅದು ಅಪ್ ಹೋಗ್ಬೇಕಂತಾನು ಗೊತ್ತಾಗ್ತಾ ಇಲ್ಲ, ಡೌನ್ ಹೋಗ್ಬೇಕಂತಾನು ಗೊತ್ತಾಗ್ತಿಲ್ಲ. ಸೊ ಅವಾಗ ಏನಾಗ್ತದೆ, ಒಂದು ರೇಂಜ್ ಅಲ್ಲಿ ಕ್ಲೋಸ್ ಆಗುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬುಲ್ ಮತ್ತೆ ಬೇರ್ ಫೈಟ್ ಮಾಡ್ತಾ ಇದಾರೆ. ಬುಲ್ ಅಂಡ್ ಬೇರ್ ಇಸ್ ಫೈಟಿಂಗ್ ಇನ್ ದ ಮಾರ್ಕೆಟ್ ಅಂತ ಕರಿತೀವಿ. ಅವಾಗ ಇಂಡಿಸಿಷನ್ ಅಂದ್ರೆ ಇದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದೆ. ಅವಾಗ ನಾವು ನೆಕ್ಸ್ಟ್ 1 or 2 days ವೇಟ್ ಮಾಡಬೇಕಾಗುತ್ತೆ ಕ್ಲಾರಿಟಿಗೋಸ್ಕರ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ನಾವು ಬುಲ್ ಕ್ಯಾಂಡಲ್ ಮತ್ತೆ ಬೇರ್ ಕ್ಯಾಂಡಲ್ ಅಂದ್ರೆ ಬುಲ್ಲಿಶ್ ಮತ್ತೆ ಬೇರಿಶ್ ಕ್ಯಾಂಡಲ್ ನ ತಿಳ್ಕೊಂಡ್ರೆ ನಮಗೆ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಆಲ್ಮೋಸ್ಟ್ ಬಂದಂಗೆ. ಫಸ್ಟ್ ಸ್ಟೆಪ್ ನಾವು ಕ್ಯಾಂಡಲ್ ಸ್ಟಿಕ್ಸ್ ನ ತಿಳ್ಕೊಂಡಿದ್ದಂಗೆ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಈ ಕ್ಯಾಂಡಲ್ ಸ್ಟಿಕ್ಸ್ ನ ನಾವು ಹೇಗೆ ಅಪ್ಲೈ ಮಾಡಿಬಿಟ್ಟು ಟ್ರೇಡ್ ನ ಅನಾಲಿಸಿಸ್ ಮಾಡೋದಂತ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇದು ಬಂದು ಜೆರೋದಾ ಬ್ರೋಕರ್ ಅಕೌಂಟ್. ನಾನು ನಿಮಗೆ ಹಿಂದಿನ ಸೀರೀಸ್ ಅಲ್ಲಿ ಹೇಳ್ಕೊಟ್ಟಿದ್ದಲ್ವಾ, ಜೆರೋದಾ ಅಕೌಂಟ್ ಹೇಗೆ ಚಾರ್ಟ್ ಹೇಗೆ ಓಪನ್ ಮಾಡೋದು, ವಾಚ್ ಲಿಸ್ಟ್ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಆರ್ಡರ್ಸ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು. ಸೊ ಪ್ರತಿಯೊಂದು ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈಗ ನಾನು ನಿಫ್ಟಿ ಬ್ಯಾಂಕ್ ಅನ್ನೋದನ್ನ ಚಾರ್ಟ್ ಓಪನ್ ಮಾಡಿದ್ದೀನಿ. ಯಾವ್ದಾದ್ರು ಒಂದು ಸ್ಟಾಕ್ ಹೋಗೋಣ. ಓಕೆನಾ. ಸೊ ಹೀರೋ ಮೋಟಾರ್ ಕಂಪ್ನಿ ಚಾರ್ಟ್ ಓಪನ್ ಮಾಡ್ತಾ ಇದೀನಿ. ಹೀರೋ ಮೋಟಾರ್ ಕಂಪ್ನಿ ನಾವು ಫುಲ್ ಚಾರ್ಟ್ ತಗೊಂಡು ಅನಾಲಿಸಿಸ್ ಮಾಡೋಣ, ಯಾವ ತರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ನ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇದು ಬಂದು ಹೀರೋ ಮೋಟಾರ್ ಕಂಪ್ನಿಯ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಚಾರ್ಟ್. ಟೈಮ್ ಫ್ರೇಮ್ ಅಂದ್ರೆ ಡೈಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, 1 ಕ್ಯಾಂಡಲ್ ಇಸ್ ಈಕ್ವಲ್ ಟು 1 ಡೇ. ಅಂದ್ರೆ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್ ತನಕ ಒಂದೇ ಕ್ಯಾಂಡಲ್ ಕ್ರಿಯೇಟ್ ಆಗೋದು. ಇದನ್ನ ನೀವು ಯಾವ ಟೈಮ್ ಫ್ರೇಮ್ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು ಇಂಟ್ರಾಡೇ ಟ್ರೇಡರ್,
ಸೊ ನಾವು ಅವಾಗ ನೀವು ಏನ್ ಮಾಡ್ತೀರಾ 1 ಮಿನಿಟ್ ಅಥವಾ 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ನಾನು ಸ್ವಲ್ಪ ಲಾಂಗ್ ಟರ್ಮ್ ಇನ್ವೆಸ್ಟರು, ಅವಾಗ ನೀವು ವೀಕ್ಲಿ ಕ್ಯಾಂಡಲ್ ಅಥವಾ ಮಂತ್ಲಿ ಕ್ಯಾಂಡಲ್ನ ಯೂಸ್ ಮಾಡ್ಕೊಂಡು ನೀವು ಅನಾಲಿಸಿಸ್ನ ಮಾಡ್ಬೋದು. ಸರ್ ನಾನು ಸ್ವಿಂಗ್ ಟ್ರೇಡರ್ ಅಂದರೆ ಇವತ್ತು ಬೈ ಮಾಡ್ತೀನಿ, ನಾಳೆ ನಾಳಿದ್ದು ಅಥವಾ ನೆಕ್ಸ್ಟ್ ಒಂದು 3-4 ಡೇಸ್ ಅಥವಾ ಒಂದು 10 ದಿನದಲ್ಲಿ ನಾನು ಸೆಲ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಬೆಸ್ಟ್ ಟೈಮ್ ಫ್ರೇಮ್ ನಮ್ಗೆ ಸಿಗೋದು ಬಂದು 1 ಡೇ ಕ್ಯಾಂಡಲ್ ಸ್ಟಿಕ್ ಟೈಮ್ ಫ್ರೇಮ್. ಓಕೆನಾ? ಸಿ 1 ಡೇ ಕ್ಯಾಂಡಲ್ ಸ್ಟಿಕ್ ಟೈಮ್ ಫ್ರೇಮ್ ಅಲ್ಲಿ ಬುಲ್ಲಿಶ್ ಮತ್ತೆ ಬೇರಿಶ್ ಕ್ಯಾಂಡಲ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ಬಂದು ಬುಲ್ಲಿಶ್ ಕ್ಯಾಂಡಲ್, ಇದು ಬಂದು ಬೇರಿಶ್ ಕ್ಯಾಂಡಲ್, ಇದು ಬಂದು ಬೇರಿಶ್ ಕ್ಯಾಂಡಲ್. ಓಕೆನಾ? ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸಸ್ ಯಾವ ತರ ಮೂವ್ ಆಗಿದೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ಇದೊಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ನಾವು ಬೈಯಿಂಗ್ ಕ್ಯಾಂಡಲ್ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಬೈಯಿಂಗ್ ಕ್ಯಾಂಡಲ್ ಏನಾಗಿದೆ, ಓಪನಿಂಗ್ ಪ್ರೈಸ್ ಬಾಟಮ್ ಅಲ್ಲಿ ಇದೆ, ಕ್ಲೋಸಿಂಗ್ ಪ್ರೈಸ್ ಟಾಪ್ ಅಲ್ಲಿ ಇದೆ. ಓಕೆನಾ? ಸೊ ಇದು ಓಪನ್, ಕ್ಲೋಸ್ ಅಂಡ್ ಆ ಲೋಯೆಸ್ಟ್ ಬಂದು ಅದು ಲೋ ಅಂತ ಕರಿತೀವಿ, ಹೈಯೆಸ್ಟ್ ಪಾಯಿಂಟ್ ಬಂದು ಹೈ ಅಂತ ಕರಿತೀವಿ. ಸೊ OHLC ಅಂತ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡಿ, ಓಪನ್, ಹೈ, ಲೋ, ಕ್ಲೋಸ್ ಅಂತ 4 ಡಾಟಾ ಇನ್ಪುಟ್ಸ್ ನ ಪ್ರಿಡಿಕ್ಟ್ ಮಾಡಿ ನಾವು ಕ್ರಿಯೇಟ್ ಮಾಡೋದೇ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಈಗ ಈ ಕ್ಯಾಂಡಲ್ಸ್ಟಿಕ್ ಗ್ರೀನ್ ಅಲ್ಲಿ ಇದೆ ಅಂತಂದ್ರೆ ಅದು ಬೈಯಿಂಗ್ ಕ್ಯಾಂಡಲ್ ಅಂತ ಅರ್ಥ. ಅವತ್ತಿನ ದಿನದಲ್ಲಿ ಬೈಯರ್ಸ್ ಜಾಸ್ತಿ ಜನ ಇದ್ದಾರೆ ಕಂಪೇರ್ ಟು ದ ಸೆಲ್ಲರ್ಸ್ ಅಂತ ಅರ್ಥ. ಅಂದ್ರೆ ಬೈಯಿಂಗ್ ಜಾಸ್ತಿ ಆಕ್ಟಿವಿಟಿ ನಡೆದಿದೆ, ಸೆಲ್ಲಿಂಗ್ ಗಿಂತ ಬೈಯಿಂಗ್ ಆಕ್ಟಿವಿಟಿ ಜಾಸ್ತಿ ನಡೆದಿದೆ ಅಂತ ಅರ್ಥ. ಅದೇ ರೀತಿ ನೆಕ್ಸ್ಟ್ ನಮ್ಗೆ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದಿದೆ. ಸೊ ಕಂಟಿನ್ಯೂಸ್ ಆಗಿ ಏನಾಗಿದೆ, ಒಂದು ಬೈಯಿಂಗ್ ಕ್ಯಾಂಡಲ್, ಎರಡನೇ ಬೈಯಿಂಗ್ ಕ್ಯಾಂಡಲ್. ಸೊ ಮೂರನೇ ದಿನ ಏನಾಗಿದೆ, 3, 4, 5 ಕಂಟಿನ್ಯೂಸ್ ಆಗಿ ನಮಗೆ ಪ್ರೈಸ್ ಅಲ್ಲಲ್ಲೇ ಕ್ಲೋಸ್ ಆಗ್ತದೆ. ಓಪನ್ ಅಲ್ಲೇ ಆಗ್ತದೆ, ಕ್ಲೋಸು ಅಲ್ಲೇ ಆಗ್ತದೆ ನೋಡಿ. ಸೊ ಅಲ್ಲಲ್ಲೇ ಕ್ಲೋಸ್ ಆಗ್ತದೆ. ಅದನ್ನ ನಾವು ಡೋಜೀಸ್ ಅಂತ ಕರಿತೀವಿ. ಓಕೆನಾ? ಸೊ ಯಾವಾಗ ಡೋಜೀಸ್ ಕ್ರಿಯೇಟ್ ಆಗುತ್ತೋ ಅವಾಗ ನಾವೇನಂತ ಕರಿತೀವಿ, ಇಂಡಿಸಿಷನ್ ಅಂದ್ರೆ ಮಾರ್ಕೆಟ್ ಕ್ಲಾರಿಟಿ ಇಲ್ಲ, ಇಬ್ರು ಫೈಟ್ ಮಾಡ್ತಾ ಇದ್ದಾರೆ. ಬೈಯರು ಫೈಟ್ ಮಾಡ್ತಾ ಇದ್ದಾನೆ, ಸೆಲ್ಲರು ಫೈಟ್ ಮಾಡ್ತಾ ಇದ್ದಾನೆ. ಪ್ರೈಸ್ ಮೇಲೆಗೂ ಹೋಗ್ತಾ ಇಲ್ಲ, ಕೆಳಗಡೆಗೂ ಹೋಗ್ತಾ ಇಲ್ಲ, ಒಂದೇ ಲೆವೆಲ್ ಅಲ್ಲಿ ಹಾಲ್ಟ್ ಆಗ್ತಿದೆ ಪ್ರೈಸ್. ಸೊ ಅವಾಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಯಾರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ನಮ್ಗೆ ಒಂದು ಕ್ಲಾರಿಟಿ ಬೇಕು. ಇದರ ಬೈಯಿಂಗ್ ಸೈಡ್ ಆದ್ರೆ ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಬೇಕು, ಇಲ್ಲಾಂದ್ರೆ ಸೆಲ್ಲಿಂಗ್ ಸೈಡ್ ಆದ್ರೆ ಒಂದು ಬಿಗ್ ಸೆಲ್ಲಿಂಗ್ ಕ್ಯಾಂಡಲ್ ಬೇಕು. ಯಾವಾಗ ನಮ್ಗೆ ಈ ದೊಡ್ಡ ಸೆಲ್ಲಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅವಾಗ ನಮ್ಗೆ ಕ್ಲಾರಿಟಿ ಸಿಗತ್ತೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಬುಲ್ಲಿಶ್ ಹೋಗಿ ಅಲ್ಲಿ ಬೇರಿಶ್ ಕನ್ಫರ್ಮೇಶನ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಡೋಜಿ ಫಾರ್ಮೇಶನ್ ಆದ್ರೆ ನಮಗೆ ಸೆಲ್ ಸೈಡ್ ಸೆಲ್ಲರ್ಸ್ ಅಗ್ರೆಸಿವ್ನೆಸ್ ಅನ್ನೋದು ಕಾಣಿಸ್ತಾ ಇದೆ. ಯಾವಾಗ ಸೆಲ್ಲರ್ ಅಗ್ರೆಸಿವ್ನೆಸ್ ಅನ್ನೋದು ಕಾಣಿಸ್ತೋ ಅಲ್ಲಿಂದನೇ ನೋಡಿ ನಮಗೆ ಪ್ರೈಸ್ ಅನ್ನೋದು ಡೌನ್ ಬರಕ್ಕೆ ಶುರುವಾಗಿದೆ. ಸೊ ಡೌನ್ ಬರೋವಾಗ ಬೇರಿಶ್ ಕ್ಯಾಂಡಲ್ ಹೇಗೆ ಫಾರ್ಮ್ ಆಗುತ್ತೆ ನೋಡಿ, ಓಪನಿಂಗ್ ಪ್ರೈಸ್ ಬಂದು ಮೇಲ್ಗಡೆ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಬಂದು ಕೆಳಗಡೆ ಇರುತ್ತೆ, ಅಂಡ್ ಹೈ ಬಂದು ಮೇಲ್ಗಡೆ ಇರುತ್ತೆ, ಲೋ ಬಂದು ಕೆಳಗಡೆ ಇರುತ್ತೆ. ಅಂದ್ರೆ ಅಪ್ಪರ್ ವಿಕ್ ಮೇಲೆ ಇರುತ್ತೆ ಅಂಡ್ ಲೋವರ್ ವಿಕ್ ಕೆಳಗಡೆ ಇರುತ್ತೆ. ಇದನ್ನ ಹೈ ಅಂತ ಕರಿತೀವಿ, ಇದನ್ನ ಲೋ ಅಂತ ಕರಿತೀವಿ, ಲೋ ಅಂಡ್ ಹೈ. ಸೊ ಇದು ಬೇರಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಸೊ ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳುವಾಗ ಹೈ ಮತ್ತೆ ಲೋ ಸೇಮ್ ಇರುತ್ತೆ ಎರಡು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗೂ. ಈಗ ಓಪನಿಂಗ್ ಕೆಳಗಡೆ ಇದ್ದು ಕ್ಲೋಸಿಂಗ್ ಮೇಲ್ಗಡೆ ಇದ್ರೆ ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ. ಅದೇ ಓಪನಿಂಗ್ ಮೇಲ್ಗಡೆ ಇದ್ದು ಕ್ಲೋಸಿಂಗ್ ಕೆಳಗಡೆ ಇದ್ರೆ ಅದನ್ನ ರೆಡ್ ಕ್ಯಾಂಡಲ್ ಅಂತ ಕರಿತೀವಿ. ಓಪನಿಂಗ್ ಪ್ರೈಸ್ ಗಿಂತ ಕೆಳಗಡೆ ಕ್ಲೋಸ್ ಆದ್ರೆ ನಮಗೆ ರೆಡ್ ಕ್ಯಾಂಡಲ್ ಅಂತ ಕರಿತೀವಿ. ಓಪನಿಂಗ್ ಪ್ರೈಸ್ ಗಿಂತ ಮೇಲ್ಗಡೆ ಕ್ಲೋಸ್ ಆದ್ರೆ ನಾವು ಬುಲ್ಲಿಶ್ ಅದು ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ. ಇಷ್ಟೇ ಡಿಫ್ರೆನ್ಸ್. ಸೊ ತುಂಬಾ ಈಸಿ ಇದೆ ಅರ್ಥ ಮಾಡ್ಕೊಳ್ಳೋದು. ಅದೇ ತರ ನಮಗೆ ಪ್ರೈಸ್ ಅಲ್ಲೇ ಹಾಲ್ಟ್ ಆಗಿದೆ, ಮೇಲ್ಗಡೆನೂ ಹೋಗಿಲ್ಲ ಕೆಳಗಡೆನೂ ಹೋಗಿಲ್ಲ, ಓಪನಿಂಗ್ ಪ್ರೈಸ್ ಪಕ್ಕದಲ್ಲೇ ಕ್ಲೋಸಿಂಗ್ ಪ್ರೈಸ್ ಬರ್ತಾ ಇದೆ ಅಂತಂದ್ರೆ ಅದು ಬಂದು ಇಂಡಿಸಿಷನ್ ಸ್ಟೇಜು, ಅದು ಕನ್ಫ್ಯೂಷನ್ ಸ್ಟೇಜು. ಅಲ್ಲಿ ನಾವು ಯಾವುದೇ ತರಹದ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಲ್ಲ, ಯಾವುದೇ ತರಹದ ಮಾರ್ಕೆಟ್ ಅನಾಲಿಸಿಸ್ ಮಾಡಕ್ ಹೋಗಲ್ಲ. ನಾವು ವೆಯ್ಟ್ ಮಾಡ್ತೀವಿ ಕ್ಲಾರಿಟಿಗೋಸ್ಕರ. ಓಕೆನಾ? ಒನ್ಸ್ ನಮ್ಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ಇಫ್ ಇನ್ ಕೇಸ್ ಈ ರೆಡ್ ಕ್ಯಾಂಡಲ್ ಪ್ಲೇಸ್ ಅಲ್ಲಿ ನಂಗೊಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂತು, ಅವಾಗ ನಾನು ಮತ್ತೆ ಫರ್ದರ್ ಬೈಯಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನನ್ಗೆ ಇಲ್ಲಿ ಏನಾಗಿದೆ, ರೆಡ್ ಕ್ಯಾಂಡಲ್ ಬಂದಿದೆ, ಅವಾಗ ನಾವು ಫರ್ದರ್ ಸೆಲ್ಲಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅಂದ್ರೆ ಸೆಲ್ಲರ್ ಸ್ಟಾರ್ಟ್ ಆಗ್ತಿದ್ದಾರೆ ಅಂತ ಅರ್ಥ ಅಲ್ಲಿ. ಸೊ ನಾವು ಇನ್ನೂ ಒಂದಷ್ಟು ಅನಾಲಿಸಿಸ್ ಮಾಡೋಣ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಅಲ್ಲಿ. ನಾನು ವೀಕ್ಲಿ ಟೈಮ್ ಫ್ರೇಮ್ ಹೋಗ್ತೇನೆ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ಒಂದು ಕ್ಯಾಂಡಲ್ ಇಸ್ ಈಕ್ವಲ್ ಟು 1 ವೀಕ್ ಅಂತ ಅರ್ಥ, ಯಾವ ತರ ಫಾರ್ಮೇಶನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ. ನನಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಇದೆ. ಓಕೆನಾ? ಸೊ 3 ಸೆಲ್ಲಿಂಗ್ ರೆಡ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿದೆ. ಆದ್ಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು, ಅದಾದ್ಮೇಲೆ ನನಗೆ ಒಂದು ಡೋಜಿ ಕ್ರಿಯೇಟ್ ಆಯ್ತು ಇಂಡಿಸಿಷನ್ ಸ್ಟೇಜ್, ಅದಾದ್ಮೇಲೆ ಮತ್ತೆ ಬೈಯಿಂಗ್ ಕ್ಯಾಂಡಲ್. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಬೈಯರ್ ಬಂದ, ಮತ್ತೆ ಡೋಜಿ ಕ್ರಿಯೇಟ್ ಮಾಡ್ದ, ಅಂದ್ರೆ ಮತ್ತೆ ಕನ್ಫ್ಯೂಷನ್ ಸ್ಟೇಜ್ ಕ್ರಿಯೇಟ್ ಆಯ್ತು, ಆದ್ಮೇಲೆ ಮತ್ತೆ ಬೈಯರ್ ಬಂದ. ಸೊ ಅದು ಏನಾಗಿದೆ, ಮತ್ತೆ ಕಂಟಿನ್ಯೂಷನ್ ಆಗಿ ಇಲ್ಲಿ ತನಕ ಬಂದಿದೆ ಟ್ರೆಂಡ್. ಓಕೆನಾ? ಅಲ್ಲಿಂದ ಅಪ್ ಹೋಗಿದೆ, ಆಮೇಲೆ ಮತ್ತೆ ಇಂಡಿಷನ್ ಸ್ಟೇಜ್ ಕ್ರಿಯೇಟ್ ಆಯ್ತು, ಮತ್ತೆ ಬೈಯರ್ ಬಂದ, ಮತ್ತೆ ಅಪ್ ಹೋಗಿದೆ ಪ್ರೈಸ್. ಸೊ ಅದ್ಮೇಲೆ ಮತ್ತೆ ನಮಗೆ ನೋಡಿ ಫಾಲ್ ಆಗ್ತಾ ಇದೆ ಈಗ. ಸೊ ಈಗ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಕ್ಯಾಂಡಲ್ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಈ ಎಲ್ಲಿ ನಮಗೆ ಗ್ರೀನ್ ಕಲರ್ ಕ್ಯಾಂಡಲ್ ಸಿಗುತ್ತೋ ಅದು ಬೈಯಿಂಗ್ ಕ್ಯಾಂಡಲ್ ಅಂತ ಅರ್ಥ. ಆದ್ರೆ ಸಾಲಿಡ್ ಬಾಡಿ ಇರಬೇಕು, ಅಪ್ಪರ್ ವಿಕ್ಕು ಲೋವರ್ ವಿಕ್ಕು ಬಾಡಿಗಿಂತ ಚಿಕ್ಕದಾಗಿರ್ಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಇದು ಬಾಡಿ ದೊಡ್ಡದಾಗಿದೆ, ಅಪ್ಪರ್ ವಿಕ್ಕು ಲೋವರ್ ವಿಕ್ಕು ಚಿಕ್ಕದಾಗಿದೆ ಕಂಪೇರ್ ಟು ದ ಬಾಡಿ. ಅದೇ ಇಲ್ಲಿ ನೀವು ನೋಡೋದಾದ್ರೆ ಅಪ್ಪರ್ ವಿಕ್ಕು ಲೋವರ್ ವಿಕ್ಕು ದೊಡ್ಡದಾಗಿದೆ ಕಂಪೇರ್ ಟು ದ ಬಾಡಿ ಚಿಕ್ಕದಾಯ್ತು, ಅಪ್ಪರ್ ವಿಕ್ಕು ಲೋವರ್ ವಿಕ್ಕು ದೊಡ್ಡದಾಗೋಯ್ತು ಈ ಎರಡು ಕ್ಯಾಂಡಲ್, ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾವು ಡೋಜಿಸ್ ಅಂತ ಕರಿತೀವಿ, ಇದನ್ನ ನಾವು ಬೈಯಿಂಗ್ ಅಂತ ಬುಲ್ಲಿಶ್ ಕ್ಯಾಂಡಲ್ ಅಂತ ಕರಿತೀವಿ, ಇದನ್ನ ನಾವು ಬೇರಿಶ್, ಇದನ್ನ ಸೆಲ್ಲಿಂಗ್ ಅಥವಾ ಬೇರಿಶ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಇದಿಷ್ಟು ನಿಮ್ಗೆ ಬುಲ್ಲಿಶ್ ಮತ್ತೆ ಬೇರಿಶ್ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್. ಇದನ್ನ ನೀವು ಯಾಕೆ ಕಲಿಬೇಕು ಅಂತ ಕೇಳೋದಾದ್ರೆ, ಯಾಕೆ ನಾವು ಈ ಕ್ಯಾಂಡಲ್ಸ್ಟಿಕ್ ಬಗ್ಗೆ ತಿಳ್ಕೋಬೇಕು ಅಂತ ನೀವು ಕೇಳೋದಾದ್ರೆ,
ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ತುಂಬಾ ಅಡ್ವಾನ್ಸ್ಡ್ ಅನಾಲಿಸಿಸ್ ಆಗಿರುತ್ತೆ. ಕೆಲವರು ಹೇಳ್ತಾರೆ ಇಲ್ಲ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಂದು ಓಲ್ಡ್ ಪ್ಯಾಟರ್ನು, ಟ್ರೆಡಿಷನಲ್ ಪ್ಯಾಟರ್ನ್ ಅಂತ. ಇಲ್ಲ ಸ್ನೇಹಿತರೆ, ನಾನ್ ನೋಡ್ದಂಗೆ ಕಂಪ್ಲೀಟ್ ಟ್ರೆಡಿಷನಲ್ ಇಂದ ಹೈಲಿ ಅಡ್ವಾನ್ಸ್ಡ್ ಅನಾಲಿಸಿಸ್ಗೆ ಕ್ಯಾಂಡಲ್ಸ್ಟಿಕ್ ಬೆಸ್ಟ್ ಅನಾಲಿಸಿಸ್. ಯಾಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಈ ಓಲ್ಡ್ ಟ್ರೆಡಿಷನಲ್ ಮೆಥಡ್ಸ್ ಅಂತ ಬಂದಾಗ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್ ಮತ್ತೆ ಪ್ರೈಸ್ ಆಕ್ಷನ್ ಅನಾಲಿಸಿಸ್, ಒಂದಷ್ಟು ಲೆಟ್ಸ್ ಫಿಬೊನಾಕಿ ರಿಟ್ರೇಸ್ಮೆಂಟ್ ಅನಾಲಿಸಿಸ್, ಇಲ್ಲ ಅಂತಂದ್ರೆ ಎಲಿಟ್ ವೇವ್ಸ್ ಅನಾಲಿಸಿಸ್, ಇಲ್ಲ ಅಂತಂದ್ರೆ ಲೆಟ್ಸ್ ಒಂದಷ್ಟು ಡೌ ಥಿಯರಿ ಅನಾಲಿಸಿಸ್. ಸೊ ಇವೆಲ್ಲ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಒಂದು ಬಿಟ್ ಟ್ರೆಡಿಷನಲ್ ಅನಾಲಿಸಿಸ್ ನಮ್ಗೆ ತೋರಿಸ್ಕೊಡುತ್ತೆ ಎಲ್ಲ ಅನಾಲಿಸಿಸ್. ಇದಕ್ಕಿಂತ ಅಡ್ವಾನ್ಸ್ ಅಂತ ಬಂದಾಗ SMC, ವಿಚ್ ಇಸ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಈ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅನ್ನೋದು ನಿಮ್ಗೆ ಎಲ್ಲಿ ನಿಮ್ಗೆ ಏನೋ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ, ಸಪ್ಲೈಗಿಂದ ಡಿಮ್ಯಾಂಡ್ಗೆ ಎಲ್ಲಿ ಶಿಫ್ಟ್ ಆಗಿದೆ, ಡಿಮ್ಯಾಂಡ್ ಇಂದ ಸಪ್ಲೈಗೆ ಎಲ್ಲಿ ಶಿಫ್ಟ್ ಆಗಿದೆ, ಅದನ್ನ ಎಡ್ಜ್ ಆಫ್ ಟೆಕ್ನಿಕಲ್ ಅಂದ್ರೆ ಹೆಡ್ಜ್ ಕಂಪ್ಲೀಟ್ ಹೈಲಿ ಅಡ್ವಾನ್ಸ್ಡ್ ಅನಾಲಿಸಿಸ್ ಆಗಿರುತ್ತೆ. ಸೊ ಈ SMC ಕಾನ್ಸೆಪ್ಟ್ಸ್ ನೀವು ಕಲಿಯುವಾಗೂ ನಿಮಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬೇಕಾಗಿರುತ್ತೆ. ಇದಕ್ಕಿಂತ ಇನ್ನೂ ಹೈಲಿ ಅಡ್ವಾನ್ಸ್ಡ್ ಹೋದಾಗ ಮಾರ್ಕೆಟ್ ಪ್ರೊಫೈಲ್ ಮತ್ತೆ ಇದು ಮೂರು, ಮಾರ್ಕೆಟ್ ಪ್ರೊಫೈಲು, SMC ಕಾನ್ಸೆಪ್ಟ್, ಆರ್ಡರ್ ಫ್ಲೋ ಕಾನ್ಸೆಪ್ಟ್ ಅಂತ ಮೂರು ಬರುತ್ತೆ ನಮ್ಗೆ ಎಡ್ಜ್ ಅಲ್ಲಿ. ಓಕೆನಾ? ಸೊ ಈ ಮೂರಲ್ಲಿ ನಾವು ಯಾವ್ದಾದ್ರು ಒಂದು ಕಲ್ತ್ರೆ ಸಾಕಾಗಿರುತ್ತೆ, ನಿಮಗೆ ದಿ ಬೆಸ್ಟ್ ಅನಾಲಿಸಿಸ್ ಮಾಡ್ಬೋದು. ಅವಾಗ ನಮ್ಗೆ ಒಂದು ಬೆಸ್ಟ್ ಅನಾಲಿಸಿಸ್ SMC ಕಾನ್ಸೆಪ್ಟ್, ಸ್ಮಾರ್ಟ್ ಮನಿ ಎಲ್ಲಿ ಎಂಟರ್ ಆಗ್ತದೆ ಅನ್ನೋದು ನಾವು ಕ್ಯಾಂಡಲ್ಸ್ಟಿಕ್ ಮುಖಾಂತರ ತಿಳ್ಕೊಳಕ್ಕಾಗತ್ತೆ. ಸೊ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್, ಪ್ರೈಸ್ ಆಕ್ಷನ್, ಫಿಬೊನಾಕಿ ರಿಟ್ರೇಸ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಎಲಿಟ್ ವೇವ್ಸ್, ಡೌ ಥಿಯರಿ, ಇದು ಯಾವುದೇ ನೀವು ಸ್ಟಡಿ ಮಾಡಿದ್ರು ಪ್ರತಿಯೊಂದಕ್ಕೂ ಬೆಸ್ಟ್ ಅನಾಲಿಸಿಸ್ ಅಂತ ಬಂದಾಗ ನಮಗೆ ಕ್ಯಾಂಡಲ್ಸ್ಟಿಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಕ್ಯಾಂಡಲ್ಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕಲಿಯಕ್ಕೆ. ಮತ್ತೆ ನಾನು ಬುಲ್ಲಿಶ್, ಬೇರಿಶ್ ಮತ್ತೆ ಇಂಡಿಶ್ ಅಂದ್ರೆ ಡೋಜಿ ಮೂರು ತಿಳ್ಕೊಂಡ್ರೆ ಸಾಕಾ ಅಂತ ನೀವು ಕೇಳ್ಬೋದು. ಸೊ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನಾವು ಮೂರು ವಿಧದಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಬಂದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ, ಒಂದು ಬಂದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ತಗೊಂತೀವಿ. ಎರಡನೇದು ಬಂದು ಡಬಲ್ ಕ್ಯಾಂಡಲ್ಸ್ಟಿಕ್ ಅಂತ, ಡಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಕರಿತೀವಿ. ಅಂಡ್ ಮೂರನೇದು ಬಂದು ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ. ಸೊ ಈ ಮೂರು ವಿಧದಲ್ಲಿ ನಾವು ಕ್ಯಾಂಡಲ್ಸ್ಟಿಕ್ಸ್ ನ ಡಿವೈಡ್ ಮಾಡ್ತೀವಿ. ಸೊ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ನಮ್ಗೊಂದು ಒಂದಷ್ಟು ಪ್ಯಾಟರ್ನ್ಸ್ ಬರುತ್ತೆ. ಅದನ್ನ ನಾವು ಮರಬುಜು, ಶೂಟಿಂಗ್ ಸ್ಟಾರ್, ಡೋಜಿ, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಮತ್ತೆ ಡೋಜಿಸ್ ಅಲ್ಲಿ ನಿಮ್ಗೆ ಎರಡು ವಿಧವಾದ ಡೋಜಿ ಬರುತ್ತೆ, ಡ್ರ್ಯಾಗನ್ ಫ್ಲೈ ಡೋಜಿ, ಗ್ರಾವಿಸ್ಟನ್ ಡೋಜಿ. ಅದೇ ಮರಬುಜು ಅಂತ ಬಂದಾಗ ನಿಮ್ಗೆ ಬುಲ್ಲಿಶ್ ಮರಬುಜು, ಬೇರಿಶ್ ಮರಬುಜು ಅಂಡ್ ಸ್ಪಿನ್ನಿಂಗ್ ಟಾಪ್ಸ್. ಸೊ ಇದೆಲ್ಲ ನಮಗೆ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ಒಂದು 10 ರಿಂದ 12 ಪ್ಯಾಟರ್ನ್ ನಾವು ಇದ್ರಲ್ಲಿ ಕಲಿತೀವಿ. ನೆಕ್ಸ್ಟ್ ಡಬಲ್ ಕ್ಯಾಂಡಲ್ಸ್ಟಿಕ್ ಅಂತ ಬಂದಾಗ ಅಲ್ಲಿ ನಿಮಗೆ ಬುಲ್ಲಿಶ್ ಎಂಗಲ್ಫಿಂಗ್, ಬೇರಿಶ್ ಎಂಗಲ್ಫಿಂಗ್, ಬುಲ್ಲಿಶ್ ರಾಮಿ, ಬೇರಿಶ್ ರಾಮಿ, ಡಾರ್ಕ್ ಕ್ಲೌಡ್ ಕವರ್, ಪಿಯರ್ಸಿಂಗ್ ಪ್ಯಾಟರ್ನ್ ಅಂತ, ಮತ್ತೆ ಕೌಂಟರ್ ಅಟ್ಯಾಕ್ ಅಂತ ಒಂದಷ್ಟು ಪ್ಯಾಟರ್ನ್ಸ್ ನಾವು ಡಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ಕಲಿತೀವಿ. ದೆನ್ ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಅಂತ ಬಂದಾಗ 3 ವೈಟ್ ಸೋಲ್ಜರ್ಸ್, 3 ಬ್ಲಾಕ್ ಕ್ರೋಸ್, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅಂತ ನಾವು ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ಕಲಿತೀವಿ. ಸೊ ಇದಿಷ್ಟು ಪ್ಯಾಟರ್ನ್ಸ್ ನಾವು ಕಲಿಯೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗೂ ಒಂದು ಲೊಕೇಶನ್ ಅಂತ ಇರುತ್ತೆ. ಈಗ ನಮ್ಮ ಒಂದು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಏನ್ ನಾವು ಹೇಳ್ಕೊಡ್ತೀವಿ ಟ್ಯುಟೋರಿಯಲ್ ಅಲ್ಲಿ, ಇಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ನೋಡಿ ಪ್ರತಿಯೊಂದು ಪ್ಯಾಟರ್ನ್ಗೂ ಒಂದು ಲೊಕೇಶನ್ ನ ಹುಡುಕ್ತೀವಿ ನಾವು. ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹ್ಯಾಮರ್ ಅಂದ್ರೆ ಎಲ್ಲಿ ಬೇಕಾದ್ರೂ ನಿಮ್ಗೆ ಹ್ಯಾಮರ್ ಸಿಗತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಪ್ಯಾಟರ್ನ್ ನ ಹೇಳ್ಕೊಡ್ತೀನಿ ನೋಡಿ. ಇದನ್ನ ಒಂದು ಗ್ರೀನ್ ಹ್ಯಾಮರ್ ಅಂತ ತಿಳ್ಕೊಳ್ಳೋಣ. ಸೊ ಹ್ಯಾಮರ್ ಫಾರ್ಮೇಶನ್ ಬಂದು ಈ ತರ ಒಂದು ನಿಮಗೆ ಗ್ರೀನ್ ಹ್ಯಾಮರ್, ಬಾಡಿ ಮೋರ್ ದೆನ್ 2 ಟೈಮ್ಸ್ ಆಫ್ ದ ಬಾಡಿ ನಮಗೆ ವಿಕ್ ಇರಬೇಕು. ಸೊ ಹ್ಯಾಮರ್ನ ನಾವು ಫಸ್ಟ್ ತಿಳ್ಕೊಳ್ಳೋವಾಗ ರೂಲ್ಸ್ ಏನಪ್ಪಾ ಅಂತಂದ್ರೆ, ಪ್ರೀವಿಯಸ್ ಟ್ರೆಂಡ್ ಬಂದು ಡೌನ್ ಇರ್ಬೇಕು ಈ ತರ. ಓಕೆನಾ? ಸೊ ಹ್ಯಾಮರ್ ಕ್ರಿಯೇಟ್ ಆದ್ರೆ ಅಲ್ಲಿ ಅಪ್ ಹೋಗುತ್ತೆ ಅಂತ ಹೇಳ್ತೀವಿ. ಆದ್ರೆ ನೀವು ಇದೇ ಲಾಜಿಕ್ ನ ಎತ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಅಪ್ಲೈ ಆದ್ರೆ ನಿಮ್ಗೆ ಫೇಲ್ಯೂರ್ ಸಿಗುತ್ತೆ, ಸಕ್ಸಸ್ ಸಿಗಲ್ಲ. ಅಂದ್ರೆ ನಿಮ್ಗೆ ಅಕ್ಯುರಸಿ ಜಾಸ್ತಿ ಸಿಗಲ್ಲ, ತುಂಬಾ ಕಡಿಮೆ ಅಕ್ಯುರಸಿ ಸಿಗತ್ತೆ. ಯಾಕೆ ಅಂತಂದ್ರೆ ಪ್ರೀವಿಯಸ್ ಟ್ರೆಂಡ್ ಡೌನ್ ಇರಬೇಕು, ಆದ್ರೆ ಅದಕ್ಕಿಂತ ಪ್ರೀವಿಯಸ್ ಟ್ರೆಂಡ್ ಏನಾಗಿರ್ಬೇಕು ಅದನ್ನ ಯಾರು ಹೇಳ್ಕೊಡಲ್ಲ. ತುಂಬಾ ಜನರು ಏನ್ ಮಾಡ್ತಾರೆ, ಪ್ರೀವಿಯಸ್ ಟ್ರೆಂಡ್ ಡೌನ್ ಇದೆಯಾ, ಪ್ರೀವಿಯಸ್ ಕ್ಯಾಂಡಲ್ಸ್ ಡೌನ್ ಇದೆಯಾ, ಹ್ಯಾಮರ್ ಬಂತ, ಗೋ ಫಾರ್ ಅಪ್ ಟ್ರೆಂಡ್ ಅಂತ ಹೇಳ್ತಾರೆ. ಬಟ್ ಅದ್ರ ಅನಾಲಿಸಿಸ್ ಬೇರೆ ತರ ಇರುತ್ತೆ ಸ್ನೇಹಿತರೆ. ಫಸ್ಟ್ ಟ್ರೆಂಡ್ ವೆರಿಫಿಕೇಶನ್ ಅನ್ನೋ ರೂಲ್ಸ್ ನ ಮರೆತು ಹೋಗ್ತಾರೆ. ಫಸ್ಟ್ ನಿಮ್ಗೆ ಇದ್ರ ಟ್ರೆಂಡ್ ವೆರಿಫೈ ಆಗಿರ್ಬೇಕು, ಒಂದು ಬುಲ್ಲಿಶ್ ಮೊಮೆಂಟಮ್, ಅಲ್ಲಿಂದ ಟ್ರೆಂಡ್ ರಿಟ್ರೇಸ್ಮೆಂಟ್ ಆಗಿ ಸೆಕೆಂಡ್ ವೇವ್ ಸ್ಟಾರ್ಟ್ ಆಗಿರ್ಬೇಕು. ಈ ತರ ಅಂದ್ರೆ ಒಂದು ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಇರಬೇಕು ಸ್ಟಾಕ್, ಟ್ರೆಂಡಿ ಸ್ಟಾಕ್ ಆಗಿರ್ಬೇಕು. ಈ ಲೋ ಬಂದು ಪ್ರೊಟೆಕ್ಟೆಡ್ ಆಗಿರ್ಬೇಕು. ಒಂದು 50% ನಿಯರ್ ಬೈ ನಮಗೆ ರಿಟ್ರೇಸ್ಮೆಂಟ್ ಅನ್ನೋದು ಬಂದಿರಬೇಕು, 100% ಎಕ್ಸೀಡ್ ಆಗಿರಬಾರ್ದು. ಈ ಲೊಕೇಶನ್ ನಮಗೆ ಹ್ಯಾಮರ್ ಅನ್ನೋದು ಕ್ರಿಯೇಟ್ ಆಗಬೇಕು. ಅರ್ಥ ಆಗ್ತಿದೆಯಾ? ಸೊ ಈ ಲೊಕೇಶನ್ ನಮಗೆ ಒಂದು ಒಳ್ಳೆ ಗ್ರೀನ್ ಹ್ಯಾಮರ್, ಅದರ ಕಲರ್ ಸ್ಪೆಸಿಫೈ ಆಗಿರುತ್ತೆ. ಓಕೆನಾ? ಸೊ ಒಂದು ಒಳ್ಳೆ ಗ್ರೀನ್ ಹ್ಯಾಮರ್ ಕ್ರಿಯೇಟ್ ಆಗಿರ್ಬೇಕು. ಅಲ್ಲಿಂದ ನಮ್ಗೆ ಏನಾಗುತ್ತೆ, ಪ್ರೈಸ್ ಅನ್ನೋದು ನಾವು ಅಪ್ ಅಂಡ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ತರ ನಾವು ಡಿಟೇಲ್ಡ್ ಆಗಿ ಅದ್ರ ಲೊಕೇಶನ್ ಮುಖಾಂತರ ನಮ್ಮ ಒಂದು ಟ್ರೇಡ್ ವಿತ್ ಸ್ಮಾರ್ಟ್ ಮನಿನಲ್ಲಿ
ಕೋರ್ಸಲ್ಲಿ ನಾವು ಹೇಳ್ಕೊಡ್ತೀವಿ ಯಾವ ಥರ ಹ್ಯಾಮರ್ ಅನ್ನೋದು ಫಾರ್ಮೇಷನ್ ಆಗುತ್ತೆ, ಅದು ಫಾರ್ಮೇಷನ್ ಆದಾಗ ನಾವು ಎಂಟ್ರಿ ಎಲ್ಲಿ ತಗೋಬೇಕು, ನಮ್ಮ ರಿಸ್ಕ್ ಎಲ್ಲಿ ಇಟ್ಕೋಬೇಕು, ಆ್ಯಂಡ್ ರಿವಾರ್ಡ್ ಹೇಗೆ ನಾವು ಐಡೆಂಟಿಫೈ ಮಾಡ್ಕೋಬೇಕು, ಆ್ಯಂಡ್ ಪ್ರೀವಿಯಸ್ ಟ್ರೆಂಡ್ ವೆರಿಫಿಕೇಶನ್ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪಿನ್ ಟು ಪಿನ್ ನಾವು ಡಿಟೇಲ್ ಆಗಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಹ್ಯಾಮರ್ ಅನ್ನೋದು. ಇದೇ ರೀತಿ ನಿಮಗೆ ಎಲ್ಲ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, ಡಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಡಿಟೇಲ್ಡ್ ಆಗಿ ನೀವು ಒನ್ ಬೈ ಒನ್ ತಿಳ್ಕೊಂತ ಹೋಗ್ತೀರಾ. ಸೊ ಇಷ್ಟು ಕಂಪ್ಲೀಟ್ ಬುಲ್ಲಿಶ್ ಮತ್ತೆ ಬೇರಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನ ನಾವು ಡಿಟೇಲ್ಡ್ ಆಗಿ ಅರ್ಥ ಮಾಡ್ಕೊಂಡ್ವಿ.